ನಮಸ್ಕಾರ, ಹೇಗಿದ್ದೀರಿ? ಶುಭ ಸಂಜೆ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ವ್ಯೂ ಪಾಯಿಂಟ್ನಲ್ಲಿ ಮೂಡ್ ಆಫ್ ದಿ ನೇಷನ್ನ ಬಗ್ಗೆ ಅತ್ಯಂತ ವಿಸ್ತೃತವಾಗಿ ಅತ್ಯಂತ ಗಹನವಾಗಿ ಚರ್ಚೆ ನಡೆಸೋಣ. ಐ ಆಮ್ ಸಾರಿ ಫಾರ್ ಮೈ ಆಬ್ಸೆನ್ಸ್ ಫಾರ್ ದಿ ಲಾಸ್ಟ್ 2 days. ಕಾರಣ ನಿಮಗೆ ನನ್ನ ವಾಯ್ಸ್ ಎಲ್ಲ ಗೊತ್ತಾಗ್ತಾ ಇದೆ ಅಂತ ಭಾವಿಸ್ತೇನೆ. ಹಾಗಾಗಿ ಇವತ್ತಿನ ಈ ಮೂಡ್ ಆಫ್ ದಿ ನೇಷನ್ನ ಶುರು ಮಾಡ್ಕೊಳ್ತಾನೆ ಕ್ವಿಕ್ಲಿ ಕೆಲವು ಪಾಯಿಂಟರ್ಗಳ ಕಡೆಗೆ ಬಂದುಬಿಡ್ತಾನೆ. ಇಂಡಿಯಾ ಟುಡೇ ನಡೆಸಿರುವ ಸಿ ವೋಟರ್ನ ಜೊತೆಗೆ ಸೇರಿಕೊಂಡು ನಡೆಸಿರುವ ಈ ಸಮೀಕ್ಷೆಯಲ್ಲಿ ಈಗ ಎಲೆಕ್ಷನ್ ನಡೆದರೆ ಡಿಸೆಂಬರ್ 15ರಿಂದ ಜನವರಿವರೆಗೂ ನಡೆದಿರುವ ಸಮೀಕ್ಷೆ ಸುಮಾರು 35,000ಕ್ಕಿಂತ ಹೆಚ್ಚು ರೆಸ್ಪಾಂಡೆಂಟ್ಸ್ಗಳನ್ನು ಬಳಸಿಕೊಂಡು ನಡೆಸಲಾಗಿರುವ ಸಮೀಕ್ಷೆಯ ಪ್ರಕಾರ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಥವಾ ಇಟ್ ಈಸ್ ಗೋಯಿಂಗ್ ಟು ಬಿ ಮೋದಿ ಅಗೈನ್, ಮೋದಿ 3.0 ಅನ್ನೋ ರೀತಿಯ ಬಹಳ ಸ್ಪಷ್ಟವಾದ ಚಿತ್ರಣ ಬಂದಿದೆ. ನೋಡಿ, ಕಾಂಗ್ರೆಸ್ಸು 3 ರಾಜ್ಯಗಳಲ್ಲಿ ಸದ್ಯಕ್ಕೆ ಅಧಿಕಾರವನ್ನು ನಡೆಸ್ತಾ ಇದೆ. ಒಂದು ಹಿಮಾಚಲ ಪ್ರದೇಶ, ಮತ್ತೊಂದು ತೆಲಂಗಾಣ, ಮತ್ತೊಂದು ನಮ್ಮದೇ ಕರ್ನಾಟಕ ಹಾಗೂ ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಜೊತೆಗೆ ಸೇರ್ಕೊಂಡು ಒಂದು ಅಲಯನ್ಸ್ನ ಮಾಡ್ಕೊಂಡಿದೆ. ಡೆಲ್ಲಿ ಮತ್ತು ಪಂಜಾಬಲ್ಲಿ ನಿಮಗೆ ಈಗಾಗಲೇ ಬಹಳ ಸ್ಪಷ್ಟವಾಗಿ ಗೊತ್ತಿರುವ ಹಾಗೆ ಆಮ್ ಆದ್ಮಿ ಪಾರ್ಟಿ ತನ್ನ ಅಸ್ತಿತ್ವವನ್ನು ಬಹಳ ಪ್ರಬಲವಾಗಿಯೇ ಉಳಿಸ್ಕೊಂಡಿದೆ ಅನ್ನೋದರಲ್ಲೂ ಕೂಡ ಯಾವ ಅನುಮಾನವೂ ಕೂಡ ಇಲ್ಲ. ಇದರ ಜೊತೆಗೇನೆ ಇನ್ನ 8ರಿಂದ 9 ರಾಜ್ಯಗಳಲ್ಲಿ ಬಿಜೆಪಿ ಅಸ್ತಿತ್ವದಲ್ಲಿ ಇಲ್ಲ. ಹಾಗಾಗಿ ಈ ಮೂಡ್ ಆಫ್ ದಿ ನೇಷನ್ ಸರ್ವೆಯನ್ನು ಗಮನಿಸಿದಾಗ ಹಿಮಾಚಲ ಪ್ರದೇಶದ ಬಗ್ಗೆ, ಕರ್ನಾಟಕದ ಬಗ್ಗೆ, ತೆಲಂಗಾಣದ ಬಗ್ಗೆ ಹಾಗೂ ಬೇರೆ ಬೇರೆ ರಾಜ್ಯಗಳ ಬಗ್ಗೆ, ಕೇರಳದ ಬಗ್ಗೆ, ತಮಿಳುನಾಡು ಬಗ್ಗೆ, ಪಂಜಾಬ್ ಬಗ್ಗೆ, UP ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅದರ ಬಗ್ಗೆ, ಹೀಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಯಾವ ರೀತಿ ಇದೆ ಮತದಾರ ಪ್ರಭುವಿನ ಮೂಡ್ ಅಂತ ಚರ್ಚೆ ನಡೆಸಲಾಗಿದೆ. ಅದರಲ್ಲಿ ಇವರು ತೆಗೆದುಕೊಂಡಿರುವ ರೆಸ್ಪಾಂಡೆಂಟ್ಗಳ ಸಂಖ್ಯೆ ಎಷ್ಟು ಗೊತ್ತಾ? ನಾನು ಬಹಳ ಸ್ಪಷ್ಟವಾದಂಥ ನಂಬರ್ಗಳನ್ನೇ ಹೇಳ್ಬಿಡ್ತೇನೆ. 35,801. ಸೊ ಈಗ ಚುನಾವಣೆ ನಡೆದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಥವಾ ಬಿಜೆಪಿ ಸೇರಿ ಅತ್ಯಂತ ಅದ್ಭುತವಾದಂಥ 330ಕ್ಕೂ ಹೆಚ್ಚು ಮೀರಿದ ಬಹುಮತವನ್ನು ಪಡೆದುಕೊಂಡು ಮುನ್ನುಗ್ತಾರೆ ಅಂತ. ಹಾಗಾದರೆ ಯಾಕೆ? ವಾಟ್ ಆರ್ ದಿ ಫ್ಯಾಕ್ಟರ್ಸ್? ಏನೇನು ವಿಷಯ? 4 ಜನ ಗೆಸ್ಟ್ಗಳಿದ್ದಾರೆ. ನಾನು 4 ಜನ ಗೆಸ್ಟ್ಗಳನ್ನು ಮೊದಲಿಗೆ ನಿಮಗೆ ಪರಿಚಯಿಸಿಬಿಡ್ತೇನೆ. ಅದಾದ ಮೇಲೆ ನಾನು ಈ ಮೂಡ್ ಆಫ್ ದಿ ನೇಷನ್ನ ಸರ್ವೆ ರಿಪೋರ್ಟ್ ಕಾರ್ಡ್ನ ಒಂದು 4 ನಿಮಿಷದಲ್ಲಿ ಮುಂದೆ ಇಟ್ಟುಬಿಡ್ತೇನೆ. ವೀರಣ್ಣ ಫ್ರಮ್ JDS, ರಾಮಕೃಷ್ಣ ಉಪಾಧ್ಯಾಯ ನಮ್ಮ ನೆಚ್ಚಿನ ಪತ್ರಕರ್ತರು, ಅಶೋಕ್ ಗೌಡ್ರು ಫ್ರಮ್ BJP, ನಟರಾಜ್ ಗೌಡ್ರು ಫ್ರಮ್ ಕಾಂಗ್ರೆಸ್. ನಾನು 4 ಜನಕ್ಕೂ ಒಂದು ರಿಕ್ವೆಸ್ಟ್ ಏನು ಮಾಡ್ಕೊಳ್ಳೋದು ಅಂತಂದರೆ, 1 at a time ಪ್ಲೀಸ್. ಮುಖ್ಯವಾಗಿ ಹಿರಿಯರಾದಂಥ 3 ಪಾರ್ಟಿಗಳ ವಕ್ತಾರರಿಗೆ ದಯಮಾಡಿ, ರಾಮಕೃಷ್ಣ ಉಪಾಧ್ಯಾಯ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಿ ವಿಲ್ ಆಲ್ವೇಸ್ ಬಿ 1 at a time. ಆ ಕಾರಣಕ್ಕಾಗಿ ನಾನು ವೀರಣ್ಣವರಿಗೆ, ಅಶೋಕ್ ಗೌಡ್ರಿಗೆ, ನಟರಾಜ್ ಗೌಡ್ರಿಗೆ ನಿಮ್ಮ ಅಭಿಪ್ರಾಯಗಳನ್ನು ಬಹಳ ಸ್ಪಷ್ಟವಾಗಿ ತಾವು ಹಂಚಿಕೊಳ್ಳುವ ಸಂಪೂರ್ಣ ಅವಕಾಶ ನಾನು ಮಾಡಿಕೊಡ್ತೇನೆ. ಬಟ್ 1 at a time ಪ್ಲೀಸ್. ಜಗಳ ಬೇಡ, ಕದನ ಬೇಡ. ಕದನ ಹೆಂಗಿದ್ರು ನೀವು ನಡೆಸ್ತೀರಿ ಇನ್ನೊಂದು 3 ತಿಂಗಳಾದ ಮೇಲೆ. ಶುರು ಮಾಡೋಣವೇ? ಶಾಲ್ ವಿ ಬಿಗಿನ್ ಪ್ಲೀಸ್? ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಾನು ನನ್ನ ಟೆಕ್ನಿಕಲ್ ಟೀಮ್ಗೆ ಆನ್ ಏರ್ ಸೋರ್ಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ರೈಟ್, ಫ್ಯಾಂಟಾಸ್ಟಿಕ್. ಲೆಟ್ಸ್ ಗೋ ಫಾರ್ ದಿ ಮೂಡ್ ಆಫ್ ದಿ ನೇಷನ್. ಕರ್ನಾಟಕದಿಂದ ಶುರು ಮಾಡೋಣ. 2019, 2024. ನಾನು ನಿಮಗೆ ಇದನ್ನು ವಿವರಿಸೋಕ್ಕಿಂತ ಮುಂಚೆ ನಾವು ಹೇಗೆ ಇದನ್ನು ವಿಂಗಡಿಸಿದ್ದೇವೆ ಅಂತ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೇನೆ. ಇದು 2019ರ ಸೀಟ್ಗಳು. ಇದು 2024ರ ಪ್ರೊಜೆಕ್ಟೆಡ್ ಅಥವಾ ಪ್ರಿಡಿಕ್ಟ್ ಮಾಡಲಾಗಿರುವ ಸೀಟ್ಗಳ ಸಂಖ್ಯೆಯನ್ನು ನಿಮ್ಮ ಮುಂದೆ ನಾವಿಡ್ತಾ ಇದ್ದೇವೆ. ಸೊ 2019ರಲ್ಲಿ ನಿಮಗೆ ಗೊತ್ತಿರುವ ಹಾಗೆ 27 ಸೀಟ್ಗಳು ಬಂತು. ಅದರಲ್ಲಿ ಹಾಸನವೂ ಕೂಡ ಸೇರಿಕೊಳ್ತು, ಮಂಡ್ಯವೂ ಕೂಡ ಸೇರಿಕೊಳ್ತು. ನಾನು BJP ಮಾತ್ರ ಅಂತ ತೆಗೆದುಕೊಳ್ಳೋದಾದರೆ 25 ಸೀಟ್ಗಳು BJPಗೆ ಬಂತು.
ಇನ್ನು ಒಂದು ಸೀಟು ಅದು ಬೆಂಗಳೂರು ಗ್ರಾಮಾಂತರ, ಅದು ಡಿ.ಕೆ. ಸುರೇಶ್ ಅವರು ಗೆದ್ಕೊಂಡಿದ್ದು. ಅದೇನು ಬಹಳ ಹೊಸ ವಿಷಯ ಅಲ್ಲ, ನಾನೇ ನಿಮ್ಗೆ ಹೇಳಬೇಕಾಗಿಲ್ಲ ಅಂತ ಅನ್ಕೊಳ್ತಾನೆ. ಇನ್ನು 2024ಕ್ಕೆ ಬರೋದಾದ್ರೆ ಏನು ಹೇಳುತ್ತೆ ಮೂಡ್ ಆಫ್ ದಿ ನೇಷನ್ ಅಂತಂದ್ರೆ 24 ಸೀಟ್ಗಳನ್ನ ಮಾತ್ರ ಬಿಜೆಪಿ ಅಥವಾ NDA, ನಾನು ಬಿಜೆಪಿ ಅಂತ ಕರಿತೀನಿ ಕರ್ನಾಟಕದಲ್ಲಿ, NDA ಅಂತ ಕರೀಲಿಕ್ಕಿಲ್ಲ ನಾನು ಅದನ್ನು. ಸೊ 24 ಸೀಟ್ಗಳನ್ನು ಮಾತ್ರ ಪಡೆದುಕೊಳ್ಳುತ್ತೆ, 3 ಸೀಟ್ಗಳು ಕಡಿಮೆಯಾಗತ್ತೆ. INDIA 4 ಸೀಟ್ಗಳನ್ನು ಪಡೆದುಕೊಳ್ಳುವ ಮೂಲಕ 3 ಸೀಟ್ಗಳನ್ನು ಹೆಚ್ಚಿಸಿಕೊಳ್ಳುತ್ತೆ ಅಂತ. ನಾನು ಕರ್ನಾಟಕದ ವಿಷಯಕ್ಕೆ ಬಂದಾಗ ಇದನ್ನು INDIA ಅಂತ ಕರೀಲಿಕ್ಕಿಲ್ಲ. ಯಾಕೆಂತಂದ್ರೆ ಇಲ್ಲಿ ಕಾಂಗ್ರೆಸ್ಸು ಏಕಮೇವ ದ್ವಿತೀಯ ಪಕ್ಷವಾಗಿರೋದ್ರಿಂದ ಅವ್ರ ಜೊತೆಗೆ ಇನ್ಯಾರೂ ಕೂಡ ಸಾಥ್ ಕೊಡೋರು ಮತ್ತೊಬ್ರು ಮಗದೊಬ್ರು ಯಾರು ಇಲ್ಲವಾದ್ರಿಂದ ನಾನು INDIA ಅಂತ ಕರ್ನಾಟಕದ ಮಟ್ಟಿಗೆ ನಾನು ಕರೆಯುವುದಿಲ್ಲ. ಹಾಗಾಗಿ ಕಾಂಗ್ರೆಸ್ಸು 4 ಸೀಟ್ಗಳನ್ನು ಪಡೆದುಕೊಳ್ಳುವ ಮೂಲಕ 3 ಸೀಟ್ಗಳನ್ನು ಹೆಚ್ಚಿಸಿಕೊಳ್ಳುತ್ತೆ. ಇನ್ನಿತರರು ಯಾರಾದರೂ ಇಂಡಿಪೆಂಡೆಂಟ್ಗಳ, ಆಮ್ ಆದ್ಮಿ ಪಾರ್ಟಿಯವರ, ಮತ್ತೊಬ್ಬರ ಮಗದೊಬ್ಬರ ಗೊತ್ತಿಲ್ಲ. ಐ ಆಮ್ ನಾಟ್ ವೆರಿ ಶ್ಯೂರ್, ಬಟ್ ಐ ಆಲ್ಸೋ ಬಿಲೀವ್ ಈ 24ರಲ್ಲಿ 3 ಕಡಿಮೆಯಾಗಿದೆಯಲ್ಲ ಬಿಜೆಪಿಗೆ ಅಥವಾ ಬಿಜೆಪಿ ಪ್ಲಸ್ JDS ಅಲಯನ್ಸ್ಗೆ, ಅದರಲ್ಲಿ ಬಹುಶಃ ಮೋಸ್ಟ್ ಪ್ರಾಬಬಲಿ 1 ಸೀಟ್ JDS ಇದ್ರೂ ಇರಬಹುದು ಅಂತ ನನಗೆ ಅನ್ಸುತ್ತೆ. ಓಕೆ, ಇದು ಕರ್ನಾಟಕದ್ದಾಯ್ತು. ಕರ್ನಾಟಕದಲ್ಲಿ ಇರೋದು ನಿಮ್ಗೆ ಗೊತ್ತಿರೋ ಹಾಗೆ ಒಟ್ಟು ಎಷ್ಟು 28 ಲೋಕಸಭಾ ಕಾನ್ಸ್ಟಿಟ್ಯೂನ್ಸೀಸ್ಗಳು. ನೆಕ್ಸ್ಟ್ ಹೋಗೋಣ, ದಿ ಮೋಸ್ಟ್ ಇಂಪಾರ್ಟೆಂಟ್ ಉತ್ತರ ಪ್ರದೇಶ. ದಿಸ್ ಇಸ್ ಇಂಟ್ರೆಸ್ಟಿಂಗ್. 2019ರಲ್ಲಿ 64 ಸೀಟ್ಗಳನ್ನು ಪಡೆದುಕೊಳ್ತು NDA ಔಟ್ ಆಫ್ 80 ಸೀಟ್ಸ್. 2024ರಲ್ಲಿ 8 ಸೀಟ್ಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳುವ ಮೂಲಕ 72 ಸೀಟ್ಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 2019ರಲ್ಲಿ 6 ಸೀಟ್ಗಳನ್ನು INDIA ಪಡೆದುಕೊಂಡಿತ್ತು. ಆಗ ಇಂಡಿಯಾ ಬ್ಲಾಕ್ ಅಂತಿರಲಿಲ್ಲ, ಸುಮಾರು ಜನ ಸೇರಿ ಒಂದಾಗಿದ್ರು, ಕಾಂಗ್ರೆಸ್ ಆಗಿತ್ತು, ಮತ್ತೊಂದಾಗಿತ್ತು. ಹಾಗೆ ನೋಡೋಕೆ ಹೋದ್ರೆ ಕಾಂಗ್ರೆಸ್ ವಾಸ್ ದಿ ಅಬ್ಸಲ್ಯೂಟ್ ಲೋನರ್ ಪಾರ್ಟಿ ಇನ್ ಉತ್ತರ ಪ್ರದೇಶ. ರಾಯ್ಬರೇಲಿಯನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲಿಯೂ ಕೂಡ ಅವರಿಗೆ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ 2024ರಲ್ಲಿ INDIA ಜೊತೆಗೆ ಸೇರಿಕೊಂಡು 2 ಸೀಟ್ಗಳನ್ನು ಹೆಚ್ಚಿಸಿಕೊಂಡು 8 ಸೀಟ್ಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನಿತರರೆಲ್ಲ ಇದ್ದಾರಲ್ಲ, ಅವರೆಲ್ಲರೂ ಕೂಡ 2019ರಲ್ಲಿ 10 ಸೀಟ್ಗಳನ್ನು ತಗೊಂಡವರು. ದಿಸ್ ಇಸ್ ವೆರಿ ಅಲಾರ್ಮಿಂಗ್. 0 ಸೀಟ್ಗಳನ್ನು ಪಡೆದುಕೊಳ್ತಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಅಬ್ಸಲ್ಯೂಟ್ಲಿ BSP, ನೋ ಡೌಟ್ ಅಬೌಟ್ ಇಟ್ ಅಟ್ ಆಲ್. ಹೌದು. ನೆಕ್ಸ್ಟ್ ಪ್ಲೀಸ್, ನಾನು ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಬರ್ತೀನಿ ಸರ್. ಯಾವ್ಯಾವ ಪಾರ್ಟಿ ಏನು ಎತ್ತ ಡೀಟೇಲ್ಡ್ ಆಗಿ ಬಂದ್ಬಿಡೋಣ. ಮೊದಲಿಗೆ ಚಿತ್ರಣ ಗಮನಿಸ್ಬಿಡೋಣ, ಆಮೇಲೆ ಪಾರ್ಟಿ ಹಂತಕ್ಕೆ ಬಂದ್ಬಿಡೋಣ. ಪಂಜಾಬ್ ಇಸ್ ಇಂಟ್ರೆಸ್ಟಿಂಗ್ ಅಗೇನ್. 2019ರಲ್ಲಿ 4 ಸೀಟ್ಗಳನ್ನು NDA ಪಡೆದುಕೊಂಡಿತ್ತು. ಈಗ 2024ರಲ್ಲಿ 2 ಸೀಟ್ಗಳನ್ನು ಮಾತ್ರ ಪಡೆದುಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಆಮ್ ಆದ್ಮಿ ಸೀಮ್ಸ್ ಟು ಹ್ಯಾವ್ ಎನ್ ಎಡ್ಜ್. ಆಮ್ ಆದ್ಮಿ ಪ್ರಾಬಬ್ಲಿ ಮೇ ಹ್ಯಾವ್ ಎನ್ ಎಡ್ಜ್ ಇನ್ ಪಂಜಾಬ್. INDIA 9 ಸೀಟ್ಗಳನ್ನು ಪಡೆದುಕೊಂಡಿತ್ತು. ಈಗ 1 ಸೀಟ್ಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳುವ ಮೂಲಕ 10 ಸೀಟ್ಗಳನ್ನು ಪಡೆದುಕೊಳ್ಬಹುದು. ಇನ್ನು ಒಬ್ರು 1 ಸೀಟನ್ನು ಪಡೆದುಕೊಳ್ಳಬಹುದು. ಅವ್ರು ಯಾರು, ಅವ್ರದ್ದು ಕತೆ ಏನು, ನಾನು ಅದಕ್ಕೂ ಬರ್ತೀನಿ. ಮೊದಲಿಗೆ ನಾನು ನಂಬರ್ಗಳ ಲೆಕ್ಕಾಚಾರ ಮಾತ್ರ, ನಂಬರ್ ಗೇಮ್ ಮಾತ್ರ ನಾನು ಆಡ್ತೇನೆ. ಅದಾದಮೇಲೆ ಯಾರು ಏನು ಎತ್ತ ಅದರ ಬಗ್ಗೆ ನಿಮ್ಮ ಹತ್ರ ಇನ್ ಡೆಪ್ತ್ ಇನ್ ಡಿಟೇಲ್ಡ್ ರಿಪೋರ್ಟ್ ಕಾರ್ಡ್ ನಿಮ್ಮ ಮುಂದೆ ಇಡ್ತೇನೆ. ಗೋವಾ ಇರೋದೇ 2. ಹಾಗಾಗಿ 2019ನಲ್ಲಿ 1 ಸೀಟ್ನ NDA ಗೆದ್ದಿತ್ತು, 1 ಸೀಟ್ನ ಇವ್ರು ಗೆದ್ಕೊಂಡಿದ್ರು. ಇಲ್ಲಿ ನಾರ್ತ್ ಮತ್ತು ಸೌತ್ ಗೋವಾದಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಒಂದಿಷ್ಟು ಜನ ಕ್ರಿಶ್ಚಿಯನ್ನರು ಬೇರೆ ಬೇರೆ ಕಡೆಗಳಿಗೆ ತಮ್ಮ ವೋಟ್ ಬ್ಯಾಂಕನ್ನು ಪಣಕ್ಕಿಟ್ಟಿದ್ದಾರೆ ಅನ್ನುವ ಚರ್ಚೆ ಕೂಡ ನಡೆಸಲಾಗ್ತಾ ಇದೆ. ಸೊ ಇಟ್ ಆಲ್ಮೋಸ್ಟ್ ರಿಮೈನ್ಸ್ ದಿ ಸೇಮ್. ಈ ಸಲವೂ ಕೂಡ ಅಷ್ಟೇ. ದೇರ್ ಸೀಮ್ಸ್ ಟು ಬಿ ಅಬ್ಸಲ್ಯೂಟ್ಲಿ ನೋ ಚೇಂಜ್ ಅಟ್ ಆಲ್. ಡೆಲ್ಲಿಯಲ್ಲಿ ಸುಮಾರು 7 ಲೋಕಸಭಾ ಕ್ಷೇತ್ರಗಳು, 7ರಲ್ಲಿ 7 NDA ಗೆದ್ಕೊಂಡಿತ್ತು. 2019ರಲ್ಲಿ 2024ರಲ್ಲಿ 7ಕ್ಕೆ 7 ಸೀಟ್ಗಳನ್ನು NDA ಗೆದ್ದುಕೊಳ್ಳುತ್ತೆ ಅನ್ನೋದರಲ್ಲಿ
ಯಾವ ಅನುಮಾನವೂ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ನಡೆದಿರುವ, ಅತ್ಯಂತ ಸುಸ್ಪಷ್ಟವಾಗಿ ನಡೆದಿರುವಂತಹ ಸಮೀಕ್ಷೆ ವಿತ್ ಅಬೌಟ್ 35,000 ರೆಸ್ಪಾಂಡೆಂಟ್ಸ್. ಓಕೆ, ಮುಂದಕ್ಕೆ ಹೋಗೋಣ. ನಾವು ತಮಿಳುನಾಡಿನ ಕಡೆಗೆ ಹೋಗೋಣ. ತಮಿಳುನಾಡಿನಲ್ಲಿ NDA 0. ಈ ಸಲನೂ ತಮಿಳುನಾಡಲ್ಲಿ NDA ಆಟ ನಡೆಯುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಆ ಕಾರಣಕ್ಕಾಗಿ 0 ಕೊಟ್ಟಿದ್ದಾರೆ ಈ ಸಲವೂ ಕೂಡ. ಬಟ್ 38 ಇಂಟ್ರೆಸ್ಟಿಂಗ್ಲಿ INDIA ಈ ಸಲ 1 ಸೀಟನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು. 39 ಮತ್ತು ಇನ್ನಿತರರು 1 ಸೀಟನ್ನು ಪಡೆದುಕೊಳ್ಳಬಹುದು. ಇದು ತಮಿಳುನಾಡಿನ ಸದ್ಯದ ಲೆಕ್ಕಾಚಾರ. ನಾನು ಮಾತನಾಡ್ತಾ ಇರುವಾಗ ನೀವು ಗಮನಿಸಬೇಕಾಗಿರೋದು ಈ ಒಂದು ಫ್ಯಾಕ್ಟರನ್ನು ಕೂಡ, ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ ಅನ್ನೋದನ್ನು ಕೂಡ ತಾವು ಗಮನಿಸಲಿಲ್ಲ ಅಂತಂದರೆ ನಿಮಗೆ ಕ್ಲಿಯರ್ ಆದಂಥ ಪಿಕ್ಚರ್ ಸಿಗೋದಿಲ್ಲ. ಹಾಗಾಗಿ ನಂಬರ್ ಆಫ್ ಸೀಟ್ಸ್ ಇನ್ ತಮಿಳುನಾಡು 39. ವೆಸ್ಟ್ ಬೆಂಗಾಲ್ಗೆ ಹೋಗೋಣ. ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ನನ್ನ ಪ್ರಕಾರ 18 ಸೀಟ್ಗಳನ್ನು BJP ಗೆದ್ದುಕೊಂಡಿತ್ತು 2019ರಲ್ಲಿ, ಕರೆಕ್ಟ್. ಸೊ 1 ಸೀಟನ್ನು ಹೆಚ್ಚಿಗೆ ಮಾಡಿಕೊಳ್ಳೋ ಮೂಲಕ, ಒಂದೇ 1 ಸೀಟನ್ನು ಹೆಚ್ಚಿಗೆ ಮಾಡಿಕೊಳ್ಳೋ ಮೂಲಕ ಅವರೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿಕೊಳ್ಳಬಹುದಾದರೆ INDIA, ಇದರಲ್ಲಿ ಮುಖ್ಯವಾಗಿ INDIAನಲ್ಲಿ ನಿಮಗೆ ತೃಣಮೂಲ ಕಾಂಗ್ರೆಸ್ನ ಸೀಟ್ ಶೇರಿಂಗೇ ನಿಮಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ನಿಮಗೆ INDIAನಲ್ಲಿ ನಿಮಗೆ ಕಾಂಗ್ರೆಸ್ನ ಸೀಟ್ ಶೇರಿಂಗ್ ಕೂಡ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ ನಿಮಗೆ. ಬಿಕಾಸ್ ನಿಮಗೆ ಕಳೆದ ಸಲ INDIA ಬ್ಲಾಕು ಅದು ಇದು ಯಾವ ಬ್ಲಾಕು ಕೂಡ ಇರಲಿಲ್ಲ. ವೀರಣ್ಣವರು ಹಿಂಗಂದ್ರೆ ವಿಕ್ಟ್ರಿ ಸಿಂಬಲ್ಲು ಅಂತಲ್ಲ, ಹಿಂಗಂದ್ರೆ 2 ಸೀಟ್ ತಗೊಂಡಿತ್ತು ಕಾಂಗ್ರೆಸ್ಸು ಅಂತ ಅವ್ರು ಹೇಳ್ತಾ ಇರೋದು. ಸೊ ಟೋಟಲಿ 23 ಸೀಟ್ಗಳನ್ನು ಪಡೆದುಕೊಳ್ಬಹುದು INDIA ಬ್ಲಾಕ್. 1 ನಂಬರ್ ಮೈನಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನಿತರರು 0. ಮಧ್ಯಪ್ರದೇಶದಲ್ಲಿ 28 ಸೀಟ್ಗಳನ್ನು 2019ನಲ್ಲಿ NDA ಪಡೆದುಕೊಂಡಿತ್ತು. ಈ ಸಲ 1 ಕಡಿಮೆ ಆಗ್ಬೋದು, ಹಾಗಾಗಿ 27 ಆಗ್ಬೋದು. INDIA ಈ ಸಲ 2 ಸೀಟ್ ತಗೊಳ್ಬೋದು, ಕಳೆದ ಸಲ 1 ಸೀಟ್ ತಗೊಂಡಿದ್ರು. ಹಾಗಾಗಿ ಅವರಿಗೆ ಲಾಸ್ ಆಗಿದ್ದು INDIAನವರಿಗೆ ಗೇನ್ ಆಗಬಹುದು ಅಂತ. ಎಲ್ಲಿ ಎತ್ತ, ಏನು, ಯಾರು, ಏನು ಕಾರಣ, ಅದ್ರ ಬಗ್ಗೆ ಎಲ್ಲ ನಾನು ಇನ್ ಡೀಟೇಲ್ಡ್ ಆಗಿ ಮಾತನಾಡ್ತಾನೆ. ಈ ಇಡೀ ಡಿಬೇಟ್ ಮುಂದಿನ 50 ನಿಮಿಷಗಳವರೆಗೂ ಕೂಡ ಇರುತ್ತೆ. ನಾನೀಗಾಗಲೇ ರಿಕ್ವೆಸ್ಟ್ ಮಾಡಿಕೊಂಡ ಹಾಗೆ ನಮ್ಮ ಇಲ್ಲಿರುವಂಥ ಎಲ್ಲ ಗಣ್ಯರು ಕೂಡ 1 at a ಟೈಮ್ ಮಾತನಾಡ್ತಾರೆ. ಹಾಗಾಗಿ ಐ ಆಮ್ ವೆರಿ ಶ್ಯೂರ್ ಒಬ್ಬೊಬ್ಬರಿಗೂ 10 ನಿಮಿಷ ಸಿಕ್ಕಿದ್ರು ಕೂಡ ಭಾಳ ಬ್ಯೂಟಿಫುಲ್ ಆಗಿ ಅವರು ಚರ್ಚೆಯನ್ನು ಮಾಡ್ತಾರೆ. ಸೊ ಮಹಾರಾಷ್ಟ್ರದಲ್ಲಿ ಯಾರಿಗೆ ಎಷ್ಟು ಸೀಟು? 22 BJPಗೆ, 26 ಕಾಂಗ್ರೆಸ್ಸಿಗೆ. ಈ ಕೈ ಮುಗಿದ್ರೂ ಕೂಡ ಇನ್ಯಾರಿಗೂ ಒಂದು ಸಿಗೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ನಮಗೆ ಇದು ಕಾಣಿಸ್ತಾ ಇದೆ. ಇದು ಮಹಾರಾಷ್ಟ್ರದ ಸೀಟ್. ಬರ್ತೀನಿ, I'll come back to you, sir. ಗುಜರಾತ್ಗೆ ಹೋಗೋಣ. 2019-26 NDA ಪಡೆದುಕೊಂಡಿತ್ತು. ಈ ಸಲವೂ ಕೂಡ 26 ಪಡೆದುಕೊಳ್ಬೋದು. 0 ಫಾರ್ INDIA ಈ ಸಲ. ಕಳೆದ ಸಲ ದೆರ್ ವಾಸ್ ನೋ INDIA, ಬಟ್ 0 ಈ ಸಲವೂ ಕೂಡ 0. ನೆಕ್ಸ್ಟ್, ಸೊ ಟೋಟಲ್ ನಾನು ಏನು ಮಾಡ್ತೀನಿ, ಲೆಟ್ ಮಿ ಗೋ ಟು ದಿ 180 ಸೀಟ್ಸ್ ಅಥವಾ 154 ಸೀಟ್ಸ್. ಉತ್ತರದಲ್ಲಿ ಯಾರಿಗೆ ಎಷ್ಟು ಸೀಟ್ ಅಂತ ಗಮನಿಸುವಾಗ, 154 ಸೀಟ್ಗಳನ್ನು ಗಮನಿಸುವಾಗ, ಔಟ್ ಆಫ್ 180 ಸೀಟ್ಸ್ ಅಲ್ಲಿ ಗಮನಿಸುವಾಗ 154 ಸೀಟ್ಸ್ ಔಟ್ ಆಫ್ 180 BJP ಪಡ್ಕೊಳ್ಬೋದು, NDA ಪಡ್ಕೊಳ್ಬೋದು. 25 ಸೀಟ್ಗಳನ್ನು ಕಾಂಗ್ರೆಸ್ ಪಡ್ಕೊಳ್ಬೋದು. 1 ಸೀಟನ್ನು ಒಬ್ಬರು ಪಡೆದುಕೊಳ್ಬೋದು. ಸೊ ಟೋಟಲ್ ನಿಮಗೆ ನಾರ್ತ್ ಇಂಡಿಯಾ ಅಥವಾ ಉತ್ತರದ ಲೋಕಸಭಾ ಸೀಟ್ಗಳು ಅಂತ ಮಾತನಾಡುವಾಗ ನಮಗೆ ಸಿಗುವ ನಂಬರ್ಗಳ ಸಂಖ್ಯೆ 180. ಸೊ ಲೆಟ್ಸ್ ಗೋ ಟು ಸೌತ್ ನಾವು. ಸೌತ್ಗೆ ಬರೋಣ ನಾವು. 132 ಸೀಟ್ಗಳು ಟೋಟಲ್. ಅದರಲ್ಲಿ 27 ಸೀಟ್ಗಳನ್ನು BJP ಪಡ್ಕೊಳ್ಬೋದು. ಕಾಂಗ್ರೆಸ್ ಸೀಮ್ಸ್ ಟು ಹ್ಯಾವ್ ಎನ್ ಎಡ್ಜ್. ವೆರಿ ಇಂಟ್ರೆಸ್ಟಿಂಗ್ ಎಡ್ಜ್. ಇಲ್ಲಿ ಕಾಂಗ್ರೆಸ್ ಯಾಕೆ ಎಡ್ಜ್ ಪಡೆದುಕೊಳ್ಳುತ್ತೆ ಅಂತಂದರೆ, ಇಲ್ಲಿ ಕರ್ನಾಟಕ ಬಿಟ್ಬಿಡಿ, ಆದರೆ ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಮತ್ತು ಕೇರಳದಲ್ಲಿ ಒಂದು ಸ್ವಲ್ಪ ಅವರದ್ದು ಚೆನ್ನಾಗಿದೆ ಅನ್ನುವ ರೀತಿಯ ಆಟ ಲೆಕ್ಕಾಚಾರ ಎಲ್ಲವೂ ಕೂಡ ಇದೆ. ಕರ್ನಾಟಕ ಐ ಡೋಂಟ್ ರಿಯಲಿ ಸಿ ಎನಿ ಆಕ್ಷನ್ ವಿತ್ ಕಾಂಗ್ರೆಸ್. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಇನ್ನಿತರರು, ಯಾಕೆಂತಂದರೆ ನಿಮಗೆ ದಕ್ಷಿಣದಲ್ಲಿ 29 ಯಾಕೆ ಬರುತ್ತೆ ಇತರರು ಅಂತಂದರೆ, ನಿಮಗೆ
DMK ಆಗಿರ್ಬೋದು, ನಿಮಗೆ AADMK ಆಗಿರ್ಬೋದು, ಅಥವಾ ಬೇರೆ ಬೇರೆ ಪಾರ್ಟಿಗಳಾಗಿರ್ಬೋದು, LDF ಆಗಿರ್ಬೋದು, ಬೇರೆ ಬೇರೆ ಪಾರ್ಟಿಗಳು ಲೆಫ್ಟ್ ಪಾರ್ಟೀಸ್ಗಳಾಗಿರ್ಬೋದು, ಅಥವಾ ನಿಮಗೆ TDP ಆಗಿರ್ಬೋದು, ಅಥವಾ ಇನ್ನಿತರ ಪಾರ್ಟಿಗಳು ಆಗಿರ್ಬೋದು, BRS ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಪಾರ್ಟಿಗಳೆಲ್ಲವೂ ಕೂಡ ಇದಾವಲ್ಲ. ಆ ಬೇರೆ ಬೇರೆ ಎಲ್ಲ ಪಾರ್ಟಿಗಳು, ಯಾಕಂದರೆ ನಿಮಗೆ ದಕ್ಷಿಣ ಈಸ್ ಆಲ್ಮೋಸ್ಟ್ ಕ್ವೈಟ್ ಡಾಮಿನೇಟೆಡ್ ಬೈ ರೀಜನಲ್ ಪಾರ್ಟೀಸ್. ಆ ಕಾರಣಕ್ಕಾಗಿ 29 ಸೀಟ್ಗಳು ಬಂದರೂ ಕೂಡ ಬೇರೆ ಬೇರೆಯವರಿಗೆ ಆಶ್ಚರ್ಯ ಇಲ್ಲ. ಪಶ್ಚಿಮದಲ್ಲಿ ಯಾರಿಗೆ ಎಷ್ಟು ಸೀಟ್, 51 ಸೀಟ್ಗಳನ್ನು BJP ಪಡೆದುಕೊಳ್ಬೋದು, 27 ಸೀಟ್ಗಳನ್ನು ಕಾಂಗ್ರೆಸ್ ಪಡೆದುಕೊಳ್ಬೋದು. 0 ಫಾರ್ ಅದರ್ಸ್. ಇನ್ನಿತರರು 0, ಅಬ್ಸಲ್ಯೂಟ್ಲಿ 0, 0, 0 ಆ್ಯಂಡ್ 0. ಟೋಟಲ್ ಇರೋದು ಪಶ್ಚಿಮದಲ್ಲಿ 78 ಸೀಟುಗಳು, 78 ಸೀಟ್ಸ್ ಇರೋದು. ಆ ಕಾರಣಕ್ಕಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಇನ್ಯಾರಿಗೂ ಕೂಡ ಸೀಟ್ಗಳ ಲೆಕ್ಕಾಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪಾಸಿಟಿವ್ಸ್ ಕಾಣಿಸ್ತಾ ಇಲ್ಲ. ಮುಂದಕ್ಕೆ ಹೋಗೋಣ. ಪೂರ್ವದಲ್ಲಿ ಯಾರಿಗೆ ಎಷ್ಟು ಸ್ಥಾನ? ಔಟ್ ಆಫ್ 153, 103 ಫಾರ್ BJP, 38 ಫಾರ್ ಕಾಂಗ್ರೆಸ್, 12 ಫಾರ್ ಅದರ್ಸ್. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಪ್ಲೀಸ್. ಒಂದು ವೇಳೆ ಈಗ ಓಟ್ ಆಗ್ಬಿಡ್ತಪ್ಪ, ಈಗ ನಾಳೆ ಬೆಳಗ್ಗೆ ಚುನಾವಣೆ ನಡೆದ್ಬಿಡ್ತು, ನಾನು ಬಂದೆ, ಅದಕ್ಕೆ ಏನಾಗ್ಬೋದು? 335 ಸೀಟ್ಗಳನ್ನು BJP ಪಡೆದುಕೊಳ್ಳಬಹುದು, 166 ಸೀಟ್ಗಳನ್ನು ಯಾರು ತಗೋಬಹುದು? ಕಾಂಗ್ರೆಸ್ ಪಡೆದುಕೊಳ್ಳಬಹುದು, 42 ಸೀಟ್ಗಳನ್ನು ಇನ್ನಿತರರು ಪಡೆದುಕೊಳ್ಳಬಹುದು, 543, ಟೋಟಲ್ 545. ಅದರಲ್ಲಿ 2 ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ನಾವು ಅದನ್ನು ಬಿಟ್ಟುಬಿಡೋಣ. 543 ತೆಗೆದುಕೊಳ್ಳೋಣ. ಇದು ನಮ್ಮ ಭವ್ಯ ಭಾರತದ ಭೂಪಟ. ಈ ಭವ್ಯ ಭಾರತದಲ್ಲಿ ನಾವು ಈ ಸದ್ಯಕ್ಕೆ ಎಲೆಕ್ಷನ್ ಏನಾದರೂ ನಡೆಸಿದರೆ ನಮಗೆ ಬರಬಹುದಾದಂಥ ನಂಬರ್, ಇಟ್ ಇಸ್ ರೈಟ್ ಇನ್ ಫ್ರಂಟ್ ಆಫ್ ಯು. 335 BJP, 166 ಕಾಂಗ್ರೆಸ್, 42 ಫಾರ್ ಅದರ್ಸ್. ನಾನು ಇದನ್ನು ಕಾಂಗ್ರೆಸ್ ಅನ್ಲ, INDIA ಅನ್ಲ, ನನಗೆ ಗೊತ್ತಿಲ್ಲ. ನೀವು ಕೈ ಹಿಂಗೆ ಹಾಕ್ಬಿಟ್ಟು INDIA ಅನ್ನಿ ಅಂದರೆ ಹೆಂಗ್ರಿ? ಇಟ್ಸ್ ಅಬ್ಸಲ್ಯೂಟ್ಲಿ NDA, INDIA and others. Thank you so much, technical team. Thank you. ಓಕೆ, BV ಶಿವಶಂಕರ್ ಅವರು ಖ್ಯಾತ ಹಿರಿಯ ಪತ್ರಕರ್ತರು, ಅತ್ಯಂತ ಆತ್ಮೀಯರು, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸರ್ ನಮಸ್ತೆ. ವೆರಿ 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 ಫ್ಯಾಂಟಾಸ್ಟಿಕ್ ಗುಡ್ ಈವ್ನಿಂಗ್ ಟು ಯು ಸರ್. ನಮಸ್ಕಾರ. ಯಾ, ಎಲ್ಲಿಂದ ಶುರು ಮಾಡಲಿ? ಭಾಳ ದೊಡ್ಡವರು ಇದ್ದೀರಿ, ಗಣ್ಯರೇ ಇದ್ದೀರಿ. ಲೆಟ್ ಮಿ ಸ್ಟಾರ್ಟ್ ಫ್ರಮ್ ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರೆ, ವೀರಣ್ಣವರೇ, ಮತ್ತೊಮ್ಮೆ ರಿಕ್ವೆಸ್ಟ್, 1 at a time ಪ್ಲೀಸ್. ಯಾಕಂದರೆ ಭಾಳ ಇಂಟ್ರೆಸ್ಟಿಂಗ್ ಡಿಬೇಟ್ ಇದು. ನೋಡಿ, ನಮ್ಮ ಟೆಕ್ನಿಕಲ್ ಟೀಮ್ ಎಷ್ಟು ಕಷ್ಟಪಟ್ಟು ಎಲ್ಲ ಡೇಟಾ ಸಂಗ್ರಹಿಸಿ ಭಾಳ ಬ್ಯೂಟಿಫುಲ್ ಆಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂಥ ಕೆಲಸ. ಇದಕ್ಕೆ ನಾವು ನ್ಯಾಯ ದೊರಕಿಸಿಕೊಡುವ ಕೆಲಸ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಟರಾಜ್ ಗೌಡ್ರೆ. ಲೆಟ್ ಮಿ ಬಿಗಿನ್ ಫ್ರಮ್ ಯು. ಏನಂತೀರಿ ತಾವು? ಇದನ್ನು ಸಂಪೂರ್ಣವಾಗಿ ಅಲ್ಲಗೆಳಿತಿರೋ, ಅಥವಾ ಇಲ್ಲ ನಾವಿನ್ನೂ ತಿದ್ಕೊಳ್ಬೇಕಾಗಿರೋದು ಏನೋ ಇದೆ ಅಂತಿರೋ, ಅಥವಾ ನಮ್ಮಲ್ಲಿ ಏನೋ ಸ್ವಲ್ಪ ಕುಂದುಕೊರತೆಗಳಿದೆ ಅಂತಿರೋ? ಸಮನ್ವಯತೆಯ ಪ್ರಶ್ನೆ ಇದನ್ನ ಸಂಪೂರ್ಣವಾಗಿ ಅಲ್ಲಗಲಿಕ್ಕಂತೂ ಆಗಲ್ಲ. ಬಟ್ ಆದರೆ ಈ ಪಂಚರಾಜ್ಯ ಚುನಾವಣಾ ಸಮಯದಲ್ಲಿ ಈ ಛತ್ತೀಸ್ಗಢದಲ್ಲಿ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇತ್ತು ನೀವೇ ಗೆಲ್ತೀರಾ ಅಂತ. ಎಲ್ಲಾ ಸಮೀಕ್ಷೆಗಳು 12 ಸಮೀಕ್ಷೆಗಳು ಹೇಳ್ತಾ ಇತ್ತು ನೀವೇ ಗೆಲ್ತೀರಾ ಅಂತ. ಈವನ್ ಎಕ್ಸಿಟ್ ಪೋಲಲ್ಲೂ ಕೂಡ ನೀವೇ ಗೆಲ್ತೀರಾ ಅಂತ ಬಂದಿತ್ತು. ಮಧ್ಯಪ್ರದೇಶದಲ್ಲಿ ಬಹಳ ಟಕ್ಕರ್ ಇರ್ತದೆ ಅಂತ ಹೇಳಿದ್ರು. ರಾಜಸ್ಥಾನದಲ್ಲಿ ನೀವು ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ, ರಿಟರ್ನ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ರು. ಅವೆಲ್ಲ ಸುಳ್ಳಾಯಿತು. ಆದರೆ ವೋಟರ್ ಸಮೀಕ್ಷೆಗಳು ಯಾವಾಗಲೂ 80% ಅಕ್ಯುರಸಿ ಇರ್ತದೆ. ಸ್ವಲ್ಪ ಅದ್ರ ಮೇಲೆ ಯಾಕಂದರೆ ಬಟ್ ಈ ಸರಿ ಸೈಜ್ ಕಡಿಮೆ ತೊಗೊಂಡಿದ್ದಾರೆ. 35,000-36,000 ಬಿಗ್ ಸೈಜ್ ಅಲ್ಲ, ಸ್ಯಾಂಪಲ್ ಸೈಜ್ ದೊಡ್ಡದಲ್ಲ. ಬಟ್ ಒಂದು ನೋಡ್ಕೊಬೇಕಾದ್ರೆ ಮೂಡ್ ಆಫ್ ದಿ ನೇಷನ್ ಯಾವ ರೀತಿ ಇದೆ ಅಂದರೆ, ಜನ ನೀವು ಕೇಳಿ ಏನಪ್ಪ ಬೆಲೆ ಏರಿಕೆ ಆಗಿದೆ, ನೀವು ಮತ್ತೆ BJP ಓಟ್ ಹಾಕ್ತೀರಾ, ಕೇಂದ್ರ ಸರ್ಕಾರಕ್ಕೆ ಓಟ್ ಹಾಕ್ತೀರಾ ಅಂದರೆ ಇಲ್ಲ, ನಾವು ಹಾಕಲ್ಲ ಅಂತಾರೆ. ಓಕೆ, ನೀವು ಕೇಳಿ ಏನಪ್ಪ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ, ನೀವು BJP ಓಟ್ ಹಾಕ್ತೀರಾ, ಇಲ್ಲ ಹಾಕಲ್ಲ ಅಂತಾರೆ. ಆರ್ಥಿಕತೆ ಅಧೋಗತಿಗೆ ಹೋಗಿದೆ, BJP ಓಟ್ ಹಾಕ್ತೀರಾ, ಹಾಕಲ್ಲ ಅಂತಾರೆ. ಗ್ಯಾರಂಟಿ ಯೋಜನೆಗಳು ಚೆನ್ನಾಗಲ್ಲ, ಅದಕ್ಕೆ ಓಟ್ ಹಾಕ್ತೀರಾ, ಹೌದು ಓಟ್ ಹಾಕ್ತೀವಿ ಅಂತಾರೆ. ಇದು ಮೂಡ್ ಆಫ್ ದಿ ನೇಷನ್. ಓಕೆ, ಆದರೆ ಇವತ್ತು ನಮಗೆ ಭರವಸೆ ಇರ್ತಕ್ಕಂಥದ್ದು ಏನಂದರೆ, ಕರ್ನಾಟಕದ ಮಟ್ಟಿಗೆ ನೀವು ಕರ್ನಾಟಕದಲ್ಲಿ 24 BJP JDS ಮೈತ್ರಿ ಬರುತ್ತೆ, 3-4 ಕಾಂಗ್ರೆಸ್ ಬರುತ್ತೆ ಅಂತ.
ಬಟ್ ಆದರೆ ನಮಗೆ ಭರವಸೆ ಅಂದರೆ 28ಕ್ಕೆ 26 ಗೆದ್ದೇ ಗೆಲ್ತೀವಿ ಅಂತ ಒಂದು ಭರವಸೆ. ಯಾಕಂದರೆ ನಾವು ಗ್ಯಾರಂಟಿ ಯೋಜನೆಗಳ ಘೋಷಣೆಗೇನೆ 43% ಮತ ಕೊಟ್ಟಿದ್ದಾರೆ ಜನ. 38%ಗಳಿಂದ 43% ಮತ ಕೊಟ್ಟಿದ್ದಾರೆ, 5% ಹೆಚ್ಚಿಗೆ ಕೊಟ್ಟಿದ್ದಾರೆ. ಈ ಅನುಷ್ಠಾನ ಇದೆಯಲ್ಲ, ಈ ಅನುಷ್ಠಾನದಿಂದ ಜನ ಬಹಳ ಖುಷಿಯಾಗಿದ್ದಾರೆ. ಸುಮಾರು 6 ಕೋಟಿ ಜನ ಒಂದಲ್ಲ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಯಾಗಿದ್ದಾರೆ. ಸುಮಾರು 85% ಜನ ಅತ್ಯಂತ ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೋ ಒಂದು ಸಮೀಕ್ಷೆ ಮುಖಾಂತರ. ಸೊ ನಾವು ಅನ್ಕೊಂತೀವಿ ನಮಗೆ 55% ಮತಗಳು ಬರ್ತವೆ ಈ ಅನುಷ್ಠಾನದ ನಂತರ. 55% ಮತ ಬಂದ್ರೆ ಒಂದು ಸೈಡ್ ರಿಸಲ್ಟ್ ಇದು. ನಾವು ಅನ್ಕೊಂತ ಇರೋದು 20, ಅದಕ್ಕಿಂತ ಜಾಸ್ತಿ ಆದ್ರೂ ಕೂಡ ಏನು ಆಶ್ಚರ್ಯ ಪಡಂಗಿಲ್ಲ 28ರಲ್ಲಿ. ಸೊ ಈ ಭರವಸೆ ನಮಗಿದೆ. ಆಮೇಲೆ ಮಾನ್ಯ ಖರ್ಗೆ ಅವರು ಕರ್ನಾಟಕದವರು, ಅವ್ರಿಗೆ ಒಂದು ದೊಡ್ಡ ಮಟ್ಟದ ಅವಕಾಶ ಸಿಕ್ಕಿದೆ, ರಾಷ್ಟ್ರ ಮಟ್ಟದಲ್ಲಿ ನಾಯಕತ್ವ ಸಿಕ್ಕಿದೆ. AICC ಅಧ್ಯಕ್ಷರಾಗಿದ್ದಾರೆ, ಇಂಡಿಯಾ ಮೈತ್ರಿಕೂಟಕ್ಕೆ ಸಂಚಾಲಕರಾಗಿದ್ದಾರೆ. ಅವರ ತಾಯಿನೆಲ್ಲ ಇದು ಗುಜರಾತಲ್ಲಿ ಹೆಂಗೆ ಮೋದಿಯವ್ರ ಬೆಂಬಲ ಸಿಗುತ್ತೆ, ಅದೇ ಬೆಂಬಲ ಕರ್ನಾಟಕದಲ್ಲಿ ಮಾನ್ಯ ಖರ್ಗೆ ಅವ್ರಿಗಿದೆ, ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್, ಈ ತ್ರಿಮೂರ್ತಿಗಳ ನಾಯಕತ್ವ ಇದೆಲ್ಲ ಕನ್ನಡಿಗರು ಬಹಳ ಮೆಚ್ಕೊಂಡಿದ್ದಾರೆ. ಸೊ ಆ ಒಂದು ಭರವಸೆ ನಮಗಿದೆ. ಕರ್ನಾಟಕದಲ್ಲಿ 20 ಸೀಟು ಮಿನಿಮಮ್ ನಾವು ಗೆದ್ದೇ ಗೆಲ್ತೀವಿ. ಇಡೀ ಭಾರತದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ನಾವು ಅನ್ಕೊಂಡಿರೋದೇನೆಂದ್ರೆ ಎಲ್ಲ ಕಳೆದ ಬಾರಿ 37% ಬಿಜೆಪಿಗೆ ಬಂದಿದೆ. ರೈಟ್. ಸೊ ಈ ಬಾರಿ ನಾವು ಅದನ್ನ ಬೇರೆ ಎಲ್ಲ ಪಕ್ಷಗಳನ್ನ ನಾವು ಒಟ್ಟುಗೂಡಿಸಿರೋದ್ರಿಂದ ನಾವು 45% ಮತಗಳು ಜಾಸ್ತಿ ತಗೊಬಹುದು ಅನ್ನೋ ಒಂದು ಭರವಸೆ ಇದೆ. ಕಡಿಮೆ ಅಂದ್ರೂ 300ರಿಂದ 330 ಸೀಟು ಆಸ್ ಅ ಇಂಡಿಯಾ ಮೈತ್ರಿಕೂಟ ನಾವು ಬರುತ್ತೆ. ಆಮೇಲೆ ನಾವು ಇಂಡಿವಿಜುವಲ್ ಕಾಂಗ್ರೆಸ್ ಪಾರ್ಟಿ 150ಕ್ಕೂ ಜಾಸ್ತಿ ಸೀಟ್ಗಳನ್ನ ನಾವು ತಗೊತೀವಿ ಅನ್ನೋ ಒಂದು ಭರವಸೆ ನಮಗಿದೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಬರುತ್ತೆ, ಈಗ ತಮಿಳುನಾಡಲ್ಲಿ 39 ನಾವು ಬರ್ತೀವಿ ಅಂತ ನಮಗೊಂದು ಭರವಸೆ ಇದೆ. ಆಂಧ್ರದಲ್ಲಿ TDP ಮತ್ತು ಜಗನ್ ಮಧ್ಯೆ ಇರುತ್ತೆ, ನಾವೇನು ಕಾಂಗ್ರೆಸ್ ಅಷ್ಟು ಇದು ಬರೋದಿಲ್ಲ. ತೆಲಂಗಾಣ ಸಂಪೂರ್ಣ ಕಾಂಗ್ರೆಸ್ ಬರುತ್ತೆ, ಕೇರಳದಲ್ಲಿ ನಮ್ಮ ಅಲಯನ್ಸ್ ಬರುತ್ತೆ. ಸೊ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಏನು ಅಂತ ಒಂದು 5-6 ಸೀಟ್ ಸಿಂಗಲ್ ಡಿಜಿಟ್ ದಾಟ್ತಾರೆ ಅಂತ ನಮ್ಗೆ ನಂಬಿಕೆ ಇಲ್ಲ. ಆ ಪಂಚರಾಜ್ಯಗಳಲ್ಲಿ ಮಾತ್ರ ಪೈಪೋಟಿ ಇದ್ದೇ ಇರ್ತದೆ. ಬಟ್ ಆದರೆ ರಾಜಸ್ಥಾನ ಮತ್ತು ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಸು BJP ಈ ಬಾರಿ ಒಳ್ಳೆ ಫೈಟ್ ಇರ್ತದೆ. ಜನ ಕೂಡ ನಮಗೆ ಬೆಂಬಲವನ್ನು ಕೊಡ್ತಾರೆ. ಯಾಕಂದ್ರೆ 2019ರಲ್ಲಿ ಆ 3 ರಾಜ್ಯಗಳು ನಾವು ಗೆದ್ದಿದ್ವಿ, ಲೋಕಸಭೆ ಬಂದಾಗ ಬಿಜೆಪಿ ಗೆಲ್ತು. ಈ ಬಾರಿ ಜನ ಆ ಥರನೇ ಒಂದು ಅವಕಾಶ ಕೊಡ್ಬೋದು. ಅಲ್ಲಿ ಬಿಜೆಪಿ ಗೆದ್ದಿರ್ಬೋದು, ಲೋಕಸಭಾದಲ್ಲಿ ಇಲ್ಲ ಒಂದು ಬದಲಾವಣೆಯನ್ನು ಬಯಸೋಣ. 10 ವರ್ಷಗಳ ಕಾಲ ನಮಗೆ ಆಳ್ವಿಕೆಯಲ್ಲಿ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ, ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ 100 ರೂಪಾಯಿ ದಾಟಿದೆ, ಎಲ್ಲ ಬಹಳ ಫ್ಯಾಕ್ಟರ್ಸ್ ಇದೆ. ಸೊ ಅದನ್ನು ಗಮನಿಸಿ ಜನ ಬದಲಾವಣೆ ಬಯಸಿ ಕಾಂಗ್ರೆಸ್ ಗ್ಯಾರಂಟಿಯಿಂದ ನಮಗೆ ಅನುಕೂಲ ಆಗ್ಬೋದು, ಸಬ್ಸಿಡಿ ಕೊಡ್ತಾರೆ, ಇವ್ರು ಕೆಲವು ಉದ್ಯಮಿದವರು ಮಾತ್ರ ಅವ್ರು ಕೆಲಸ ಮಾಡ್ತಾರೆ ಅಂತ ಜನಗಳಿಗೆ ಭಾವನೆ ಇದೆ. ಆ ಭಾವನೆ ರೈತರ ಆದಾಯ ದ್ವಿಗುಣ ಆಗಿಲ್ಲ, ರೈತರು ಕಷ್ಟದಲ್ಲಿದ್ದಾರೆ. ಸೊ ಇದೆಲ್ಲ ಭಾವನೆಗಳು ಒಂದು ಎಲೆಕ್ಷನಲ್ಲಿ ಮ್ಯಾನಿಫೆಸ್ಟೋದಲ್ಲಿ ನಮ್ಮ ಚರ್ಚೆಗಳಲ್ಲಿ ಈ ಬಾರಿ ಬಂದಿದೆ. ಈವನ್ BJP ಕೂಡ ಮೋದಿ ಕಿ ಗ್ಯಾರಂಟಿಯಿಂದ ಬರ್ತಾರೆ. ಸೊ ನಾವು ಜನತೆಯ ಗ್ಯಾರಂಟಿ ನಾವು ಕೊಟ್ಟಿದ್ದೀವಲ್ಲ, ಅದಕ್ಕೆ ಪರ್ಯಾಯವಾಗಿ ಅವರು ಕೂಡ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ 330 ಸೀಟು ಬರೋ ಭರವಸೆ ಇವತ್ತು ಇದೆ. ಖಂಡಿತವಾಗಿ ಇನ್ನೂ 2 ತಿಂಗಳಿದೆ, 2.5 ತಿಂಗಳಿದೆ. ನಾವು ಕೂಡ ಬೇರೆ ರೀತಿಯ ರಣನೀತಿಗಳನ್ನ ಮಾಡ್ತಿದ್ದೀವಿ. ನಾಳೆ ಮ್ಯಾನಿಫೆಸ್ಟೋ ಕಮಿಟಿ ಬೆಂಗಳೂರಿನಲ್ಲಿ ಚಿದಂಬರಂ ಅವರು ಬಂದು ಮ್ಯಾನಿಫೆಸ್ಟೋಗೆ ಸಲಹೆಗಳು ತೆಗೆದುಕೊಳ್ತಾ ಇದ್ದಾರೆ. ಸೊ ಮ್ಯಾನಿಫೆಸ್ಟೋದಲ್ಲಿ ನಾವು ಈ ಸಾರ್ವತ್ರಿಕ ಮೂಲ ಆದಾಯ ಆ ಯೋಜನೆ ಇದೆಯಲ್ಲ, ಪರಿಕಲ್ಪನೆ ಇದೆಯಲ್ಲ, ಅದನ್ನು ಅದರಲ್ಲಿ ಸೇರಿಸ್ತೀವಿ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನಾವು ಅದನ್ನು 2019ರಲ್ಲಿ ನ್ಯಾಯ ಯೋಜನೆ ತಗೊಂಡು ಬಂದ್ವಿ. ನ್ಯಾಯ ಯೋಜನೆ 72,000 ರೂಪಾಯಿ ಪ್ರತಿ ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ ಹೋಗುತ್ತೆ ಅಂತ. ಬಟ್ ಅದೇ ಸಮಯದಲ್ಲಿ ಬೇರೆ ಬೇರೆ ಪೊಲಿಟಿಕಲ್ ಡೆವಲಪ್ಮೆಂಟು, ನ್ಯಾಷನಲ್ ಡೆವಲಪ್ಮೆಂಟಲ್ಲಿ ನಮ್ಮ ಯೋಜನೆಯನ್ನು ನಾವು ಜನಗಳಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಈ ಬಾರಿ ಬಿಜೆಪಿನೇ ತಲುಪಿಸ್ತಾ ಇದೆ ಗ್ಯಾರಂಟಿನ ಪದ. ಅವ್ರ ಪ್ರತಿ ಮಾತಲ್ಲೂ ಅವ್ರು ಗ್ಯಾರಂಟಿನ ಪದ ಉಪಯೋಗಿಸ್ತಾ ಇದ್ದಾರೆ. ಅದು ಯಾವ್ದಾದ್ರು ಗ್ಯಾರಂಟಿ ಆಗಿರಲಿ, ಗ್ಯಾರಂಟಿನ ಪದ ಉಪಯೋಗಿಸ್ತಾರಿಂದ ಜನತೆಗೆ ಕಾಂಗ್ರೆಸ್ ಗ್ಯಾರಂಟಿಯಿಂದ ಒಂದು ನಂಬಿಕೆ ಬರುತ್ತೆ. ಈಗ ಮೊನ್ನೆ ನಡೆದಂಥ ಎಲೆಕ್ಷನ್ನಲ್ಲಿ ತೆಲಂಗಾಣ ಹೊರತುಪಡಿಸಿ ನಿಮ್ಮ ಯಾವ ಗ್ಯಾರಂಟಿ ಯೋಜನೆಗಳು ಯಾವ ರಾಜ್ಯದಲ್ಲೂ ವರ್ಕೌಟೇ ಆಗಿಲ್ವಲ್ಲ? ರಾಜಸ್ಥಾನದಲ್ಲಿ ನಾವು 500 ರೂಪಾಯಿ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತ ಬಿಜೆಪಿ 450 ರೂಪಾಯಿ ಅಂತ ಬಂದರು. ಆಮೇಲೆ ನಾವು ರಾಜಸ್ಥಾನ, ಛತ್ತೀಸ್ಗಢ, ಅದು ಇದರೊಳಗೆ ಮಧ್ಯಪ್ರದೇಶದಲ್ಲಿ SP ಆಗಲಿ ಆಮ್ ಆದ್ಮಿ ಪಾರ್ಟಿ ಆಗಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಲಿಲ್ಲ. ನಾವು ಒಗ್ಗಟ್ಟಿನ ಅಭ್ಯರ್ಥಿಗಳನ್ನ ಹಾಕಿದರೆ ಅವಕಾಶಗಳು ಇರ್ತಾ ಇತ್ತು. ಸೊ ಆ ಕೆಲಸ ಮೈತ್ರಿ ಮಾಡಿಲ್ಲ ನಾವು. ಬಟ್ ನಾವು ಬರೀ ಲೋಕಸಭಾ ಚುನಾವಣೆಗೆ ಮಾತ್ರ ಮೈತ್ರಿ ಅಂತ. ನಮಗೆ ಭರವಸೆ ಇದೆ ಈ ಬಾರಿ ಆ ಪಂಚರಾಜ್ಯಗಳಲ್ಲಿ ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ, ಇವನ್ ಗುಜರಾತ್, ಇಲ್ಲೆಲ್ಲ ನಾವು ಗಣನೀಯವಾದ ಸೀಟ್ಗಳನ್ನು, ಮತನೂ ಜಾಸ್ತಿ ಬರ್ತದೆ, ಸೀಟು ಜಾಸ್ತಿ ಬರುತ್ತೆ. ನಾವು ಆ 3 ರಾಜ್ಯಗಳು ಸೋತಿದ್ರು ಕೂಡ ಬಿಜೆಪಿಗಿಂತ 2% ಮತಗಳು ಜಾಸ್ತಿ ತಗೊಂಡಿದ್ದೀವಿ ನಾವು. ವಾಟ್ ಈಸ್ ದ ಮೇಜರ್ ಮೋಟೋ ಆಫ್ ಟುಡೇಸ್ ಕಾಂಗ್ರೆಸ್ ಟು ಫೇಸ್ ದಿ ಎಲೆಕ್ಷನ್? ಇಸ್ ಇಟ್ ಓನ್ಲಿ ಗ್ಯಾರಂಟಿ? ಅಂದರೆ ನೀವು ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ರಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಕೊಟ್ರಿ,
ತೆಲಂಗಾಣದಲ್ಲಿ ಗ್ಯಾರಂಟಿ ಕೊಟ್ರಿ, ಅವರು 10 ಗ್ರಾಮ್ ಚಿನ್ನದ ಸರ ಅಂದ್ರೆ ನೀವು 25 ಗ್ರಾಮು ಅಂದ್ರಿ, ಇನ್ನೊಬ್ರು 25 ಅಂದ್ರೆ ಇನ್ನೊಬ್ರು 30 ಅಂತಂದ್ರು, ಇನ್ನೊಬ್ರು 10 kg ಅಕ್ಕಿ ಅಂದ್ರೆ ಇನ್ನೊಬ್ರು 25 ಅಂತಂದ್ರು. ಈ ಫ್ರೀ ಬೀಸ್ಗಳು, ರೇವಡಿ ಸ್ಕೀಮ್ಗಳು ಅಥವಾ ಎಲೆಕ್ಟ್ರಿಸಿಟಿ ಮತ್ತೊಂದು ಮಗದೊಂದು ಅದನ್ನ ಒಂದ್ ಕಡೆ ಇಡೋಣ. ಬಟ್ ನಿಮ್ಮ ವಿಷನ್ ಏನು? ಭಾರತದ ಕಡೆಗಿನ ಕಾಂಗ್ರೆಸ್ಸಿನ ವಿಷನ್ ನ ಬಗ್ಗೆ ತಾವು ಮಾತಾಡೋದಿಲ್ಲ. ಇದೇ ವಿಷನ್ ಏನು ಗೊತ್ತಾ? ಜನರ ಬದುಕಿದೆಯಾ? ಪ್ರಶ್ನೆ ಮುಗಿಸ್ಬಿಡ್ತೇನೆ. ನಾನು ಖಂಡಿತವಾಗ್ಲೂ ಕೂಡ ಅಫೆನ್ಸಿವ್ ಆಗಿ ಮಾತಾಡ್ತಾ ಇಲ್ಲ, ನಿಮ್ಮ ವಿಷನ್ ಮಾತ್ರ ಕೇಳ್ತಾ ಇದ್ದೀನಿ. ನೀವು ಇದೇ ಗ್ಯಾರಂಟಿಯ ವಿಷನ್ ಒಂದನ್ನ ಮಾತ್ರ ಇಟ್ಕೊಂಡೇ 543 ಕ್ಷೇತ್ರಗಳಲ್ಲೂ INDIA ಮೈತ್ರಿಕೂಟ ಸ್ಪರ್ಧೆ ಮಾಡುತ್ತಾ? ಬರೀ ಗ್ಯಾರಂಟಿ ಮಾತ್ರವಾ ಅಥವಾ ಎನಿಥಿಂಗ್ ಎಲ್ಸ್ ಡು ಯು ಹ್ಯಾವ್ ಇನ್ ಮೈಂಡ್? ಗ್ಯಾರಂಟಿ ಅನ್ನೋದು ಒಂದು ಭಾಗ, ಮ್ಯಾನಿಫೆಸ್ಟೋ ಒಂದು ಭಾಗ ಆಗ್ತದೆ. ನಾವು ಈಗ ಜಾಬ್ ಕ್ರಿಯೇಷನ್ಗೆ ಏನಾಗಿದೆ ಅಂದ್ರೆ ಕೆಲವು ಇಂಡಸ್ಟ್ರಿಯಲಿಸ್ಟ್ಗಳು ಮಾತ್ರ ಫ್ಲರಿಶ್ ಆಗ್ತಾ ಇದ್ದಾರೆ. MSME ತುಂಬಾ ಕಡೆಗಣನೆ ಆಗಿದೆ, ಜಾಬ್ ಕ್ರಿಯೇಷನ್ ಆಗ್ತಾ ಇಲ್ಲ, ನಿರುದ್ಯೋಗ ಪ್ರಮಾಣ ತಾಂಡವ ಆಡ್ತಾ ಇದೆ ಇಡೀ ದೇಶದಲ್ಲಿ. 50 ವರ್ಷಗಳಲ್ಲಿ ನಿರುದ್ಯೋಗ ಪ್ರಮಾಣ ಅತ್ಯಂತ ಹೆಚ್ಚಾಗಿದೆ. 14% ಗ್ರಾಜ್ಯುಯೇಟ್ಸ್ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ನಾವು ಉದ್ಯೋಗದ ಭರವಸೆಯನ್ನು ಕೂಡ ಕೊಡ್ತೀವಿ. ಬಿಜೆಪಿ ಅಷ್ಟು ಏನೇ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನೀವು 100% ತಗೊಂಡು ಬಂದಿದ್ರು ಕೂಡ FDI ಬಂದಿಲ್ಲ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಬಂದಿಲ್ಲ, ಉದ್ಯಮಗಳು ಸೃಷ್ಟಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ರೈತರ ಆದಾಯ ದ್ವಿಗುಣ ಆಗಲಿಲ್ಲ. ಇವೆಲ್ಲ ಬಹಳ ವಿಚಾರಗಳಿದ್ದಾವೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಲಿಲ್ಲ. ಈ ಸರ್ಕಾರ ಆರ್ಥಿಕತೆ ನಿರ್ವಹಣೆ ಮಾಡಲು ಬಹಳ ವಿಫಲ ಆಗಿದೆ. ನಾವು ಅದನ್ನು ಕೂಡ ಅಜೆಂಡಾ ಇಟ್ಕೊಂಡು ಉದ್ಯೋಗ ಸೃಷ್ಟಿ ಆಗಲಿ, ರೈತರ ಇಶ್ಯೂ ಆಗಲಿ, ವಿದ್ಯಾರ್ಥಿಗಳ ಇಶ್ಯೂ ಆಗಲಿ ಎಲ್ಲ ಸಮಗ್ರವಾಗಿ ಈಗ ಈ ದೇಶದಲ್ಲಿ ಒಂದು ಒಕ್ಕೂಟದ ವ್ಯವಸ್ಥೆ ಇದೆಯಲ್ಲ, ಇದರೊಳಗೆ ಬಹಳ ದುರ್ಬಲ ಮಾಡ್ತಾ ಇದೆ ಬಿಜೆಪಿ. ಅದನ್ನು ಗಣನೆ ತರ್ತೀವಿ. ಸ್ವಾಯತ್ತ ಸಂಸ್ಥೆಗಳು, ಪ್ರಜಾಪ್ರಭುತ್ವ, ಆಮೇಲೆ ಸಂವಿಧಾನ, ಬೇರೆ ಬೇರೆ ಎಲ್ಲ ವಿಷಯಗಳಿದ್ದಾವೆ. ಅವೆಲ್ಲವನ್ನ ನಾವು ಮ್ಯಾನಿಫೆಸ್ಟೋದಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಈ ದೇಶಕ್ಕೆ ಒಂದು ಮುಂದಿನ 10 ವರ್ಷದಲ್ಲಿ ಯಾವ ರೀತಿ ನಾವು ಅವಕಾಶಗಳು ಮಾಡ್ಕೊಡ್ತೀವಿ, 5 ವರ್ಷದಲ್ಲಿ ನಮ್ದು ಏನು ಅಂತ ನಾವು ಒಂದು ಮನವರಿಕೆ ಮಾಡ್ಕೊಡ್ತೀವಿ. ಆ ಮನವರಿಕೆ ಈ ಬಾರಿ ಜನ ಆಲ್ರೆಡಿ ಮಾಡ್ಕೊಂತ ಇದ್ದಾರೆ. ಹಂಗಾಗಿ ಬದಲಾವಣೆ ಬಯಸಿದ್ದಾರೆ ಜನ. ಇದೇ ಸಿ ವೋಟರ್ ಸಮೀಕ್ಷೆ ಇಂಡಿಯಾ ಟುಡೇ ನನಗೆ ಗೊತ್ತಿರುವ ಹಾಗೆ ನಿಮಗೆ 136 ಸೀಟ್ಗಳನ್ನು ಕೊಟ್ಟಿತ್ತು, ಹೌದಾ ಇಲ್ವಾ? ಹೌದು. ನೀವು ಇದನ್ನ ಕೊಂಡಾಡಿದ್ರಿ. ಹೌದು. ನೀವು ವಾಹ್ ಅಂದಿದ್ರಿ. ಕರೆಕ್ಟ್. ನೋಡಿ ಸಮೀಕ್ಷೆ ಅಂದ್ರೆ ಹಿಂಗ್ ಬರಬೇಕು ಅಂತಂದಿದ್ರಿ. ಕರೆಕ್ಟ್. ಇವಾಗ ಹಾಗಂದವರು ನೀವು ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಇದೇ ಸಂಸ್ಥೆ ಕೊಟ್ಟಂತ ಈ ಸಮೀಕ್ಷೆಯನ್ನ ತೀರಾ ಅಲ್ಗಳಿಯಕ್ಕೂ ಆಗಲ್ಲ. ಕರೆಕ್ಟ್, ನೀವು ನಿಜ ಹೇಳಿದ್ರಿ. 80% ಅಕ್ಯುರೇಟ್, ನಾನು ಸಿ ವೋಟರ್ ಸಮೀಕ್ಷೆ 80% ಅಕ್ಯುರೇಟ್ ಇರ್ತದೆ. ಯಾಕೆಂತಂದ್ರೆ ನಾನು ಅದು ಛತ್ತೀಸ್ಗಢ ವಿನ್ ಆಗ್ತೀರಾ, ನೀವೇ ರಿಟೈನ್ ಮಾಡ್ತೀರಾ ಅಂತಾನು ಹೇಳಿದ್ರು. ರಾಜಸ್ಥಾನದಲ್ಲೂ ಕೂಡ ನೀವು ಬರ್ತೀರಾ ವಾಪಸ್ ಅಂತ ಹೇಳಿದ್ರು. ಮಧ್ಯಪ್ರದೇಶ ಟಕ್ಕರ್ ಕೊಡ್ತೀರಾ ಅಂತ ಸಿ ವೋಟರ್ ಹೇಳಿತ್ತು. ಬಟ್ ಸಿ ವೋಟರ್ ಸಮೀಕ್ಷೆ ನಾನು 20 ವರ್ಷಗಳಿಂದ ನೋಡ್ತಾ ಇರೋದಂಗೆ ಒಂದು ಆಲ್ಮೋಸ್ಟ್ ಅಕ್ಯುರಸಿ ಇರುತ್ತೆ. 80% ಆದರೂ ಅಕ್ಯುರಸಿ ಬರುತ್ತೆ. ಮುಂಚೆ 90% ಇರ್ತಾ ಇತ್ತು, 80% ಬಂದಿದೆ. ಬಟ್ ನಾವು ಅದನ್ನ ಸಂಪೂರ್ಣವಾಗಿ ಅಲ್ಲೆಗಳಿತಾ ಇಲ್ಲ. ಆದರೆ ನಮಗೂ ಗೊತ್ತಿದೆ ಮೂಡ್ ಆಫ್ ದಿ ನೇಷನ್ ಏನು, ಕಾಂಗ್ರೆಸ್ನ ಸ್ಟ್ರೆಂತ್ ಏನು, ಇಂಡಿಯಾ ಮೈತ್ರಿಕೂಟದ ಸ್ಟ್ರೆಂತ್ ಏನು, ನಾವೆಲ್ಲಿ ಇನ್ನೂ ಸಂಘಟಿತರಾಗಬೇಕಿದೆ, ಪಂಚರಾಜ್ಯ ಚುನಾವಣೆಗಳಲ್ಲಿ ನಾವೇನು ಕಲ್ತಿದ್ದೀವಿ, ಏನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಕೂಡ ನಾವು ಮಾಡ್ತಾ ಇದ್ದೀವಿ. ಅದು ಇಂಪಾರ್ಟೆಂಟ್. ಸೊ ಮೂಡ್ ಆಫ್ ದಿ ನೇಷನ್ ನ ಪ್ರಕಾರ 80% ಅಕ್ಯುರಸಿಯ ಬಗ್ಗೆ ಕಾಂಗ್ರೆಸ್ ನಂಬತ್ತೆ ಅಂತಂದ್ರೆ ಸಿ ವೋಟರ್ದು. ಸೊ 335 ಇರೋದು 310 ಆಗ್ಬೋದು. ನಾವು ಅದು 80% ಹಂಗಾಗಲ್ಲ, 240 ಆಗುತ್ತೆ. ಅವಾಗ 80% ಅಂದ್ರೆ ಅದು 80% ಅಂದ್ರೆ 240 ಆಗುತ್ತೆ NDA ಮೈತ್ರಿಕೂಟ. ಗೌಡ್ರೆ ಮಾತಾಡ್ತೀನಿ. ಇನ್ನು 4 ಜನ ಹಿರಿಯರು ಮಾತನಾಡೋದಕ್ಕೆ ರೆಡಿ ಇದ್ದಾರೆ. ನಾನು ಒಬ್ಬೊಬ್ಬರನ್ನೇ ಮಾತನಾಡಿಸ್ತೀನಿ. ಐ ರಿಯಲಿ ವುಡ್ ನಾಟ್ ಲೈಕ್ ಟು ಡಿಸ್ಟರ್ಬ್ ಎನಿ ಒನ್ ಆಫ್ ಯು. ನಾನು ಸ್ಪಷ್ಟವಾಗಿ ಹೇಳ್ತೀನಿ. BV ಶಿವಶಂಕರ್ ಸರ್ ಕೂಡ ಇನ್ನೊಂದು 5 ನಿಮಿಷದಲ್ಲಿ ಮಾತನಾಡ್ತಾರೆ, ಅವ್ರನ್ನೂ ಮಾತನಾಡಿಸ್ತೇನೆ. ಉಪಾಧ್ಯಾಯ ಅವರಿದ್ದಾರೆ, ಅವ್ರನ್ನೂ ಮಾತನಾಡಿಸ್ತೇನೆ. ಗೌಡ್ರಿದ್ದಾರೆ, ವೀರಣ್ಣ ಅವರಿದ್ದಾರೆ. ನನಗೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಮಾತುಗಳು ಹೊರಗೆ ಬಂದ್ಬಿಡ್ಬೇಕು. ಇವತ್ತು ಬಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಏನಪ್ಪ ಸುಮ್ಮನೆ ಜಗಳಾಡಿ ಮನೆಗೆ ಹೊಡ್ಬಿಟ್ರು ಅಂದಂಗಾಗತ್ತೆ. ನಾನು ಕಾಂಗ್ರೆಸ್ನವರಿಗೆ ಕೆಲವು ಪ್ರಶ್ನೆಗಳನ್ನು ಮಾತ್ರ ಕೇಳಿದೆ. ಇದನ್ನು ಒಪ್ತೀರಾ ಅಂತಂದೆ. ಭಾಗಶಃ ಒಪ್ಪಬೇಕಾಗತ್ತೆ. ಆದರೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳಿದ್ದಾವೆ, ನಮ್ಮದು ಬೇರೆ ಬೇರೆ ಉದ್ಯೋಗಾವಕಾಶದ ಸ್ಕೀಮ್ಗಳಿದ್ದಾವೆ ಅಂತಂದರು. ನಾನಿವತ್ತು ಯಾರ ಜೊತೆಗೂ ಜಗಳಾಡಕ್ಕೆ ಹೋಗೋದಿಲ್ಲ, ಇದೇ ಸರಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ನಿಜ, ಈ ಎಲ್ಲ ಪ್ರೀ ಪೋಲ್ ಸರ್ವೆಗಳು, ಅನಾಲಿಸಿಸ್ಗಳು, ಇನ್ಫ್ಯಾಕ್ಟ್ ಎಕ್ಸಿಟ್ ಪೋಲ್ಗಳು ಕೂಡ ಎಷ್ಟೋ ಸಲ ಸುಳ್ಳಾಗಬಹುದು. ಬಟ್ ಒಂದು ವಿಷಯ ಏನು ಗೊತ್ತಾ, ನಾನು ಭಾಳ ಸಲ ಹೇಳೋದೇನು ಗೊತ್ತಾ, ಪಾಲಿಟಿಕ್ಸ್ ಇದೆಯಲ್ಲ, ಪಾಲಿಟಿಕ್ಸು ಈಸ್ ನಾಟ್ ಓನ್ಲಿ ಅಬೌಟ್ ನಂಬರ್ಸ್. ಪಾಲಿಟಿಕ್ಸ್ ಮೋಸ್ಟ್ ಆಫ್ ದಿ ಟೈಮ್ಸ್ ಇಟ್ ಈಸ್ ಆಲ್ಸೋ ಅಬೌಟ್ ಅ ಬಿಟ್ ಆಫ್ ಕಾಮನ್ ಸೆನ್ಸ್. ಆ ಕಾರಣಕ್ಕಾಗಿ ಈ ನಂಬರ್ಗಳು ನನಗೆ ಪರಮಾಶ್ಚರ್ಯ ಅಂತ ಏನು ಅನ್ನಿಸ್ತಾ ಇಲ್ಲ. BJPಯವರಿಗೆ ಅನ್ನಿಸಿರಬಹುದೋ ಅಥವಾ ಕಾಂಗ್ರೆಸ್ನವರಿಗೆ ಅನ್ನಿಸಿರಬಹುದೋ ಅಥವಾ JDSನವ್ರಿಗೆ ಏನ್ಸೇ ಇದೆಯೋ ಗೊತ್ತಿಲ್ಲ. ನನಗೆ ನೆಕ್ಸ್ಟ್ 30 ನಿಮಿಷ ಮಾತ್ರ ಬಾಕಿ ಇದೆ. ಹಾಗಾಗಿ ಕ್ವಿಕ್ ರಿಯಾಕ್ಷನ್ಗಳನ್ನು ಪಡೆದುಕೊಂಡ್ಬಿಡ್ತೇನೆ. ನಾನು BV ಶಿವಶಂಕರ್ ಅವರಿಗೆ ಹೋಗ್ತೇನೆ. ದಯಮಾಡಿ ಕ್ಷಮಿಸಬೇಕು ಸ್ಟುಡಿಯೋದ ಗೆಸ್ಟ್ಗಳು. ಶಿವಶಂಕರ್ ಸರ್, ವಾಟ್ಸ್ ಯುವರ್ ಕ್ವಿಕ್ ಟೇಕ್ ಆನ್ ದಿಸ್ ಸರ್, ಪ್ಲೀಸ್. ಚಂದನ್, ಈಗ ಎಲೆಕ್ಷನ್ಸ್ ಆಲ್ಮೋಸ್ಟ್ ಎಲೆಕ್ಷನ್ ಸೀಸನ್ ಬಂದ್ಬಿಟ್ಟಿದೆ. ಇವತ್ತು ಫೆಬ್ರವರಿ 9. ಹೌದು. ಇವತ್ತಿಗೆ ಕರೆಕ್ಟ್ ಆಗಿ 1 ತಿಂಗಳಿಗೆ
ಮಾರ್ಚ್ 10ನೇ ತಾರೀಕಿಗೆ ಮೋಸ್ಟ್ಲಿ ಅಂದ್ರೆ ಎಲೆಕ್ಷನ್ ಅನೌನ್ಸ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಕರೆಕ್ಟ್. ಕಳೆದ ಸಾರಿ ಮಾರ್ಚ್ 12ನೇ ತಾರೀಕು ಎಲೆಕ್ಷನ್ ಅನೌನ್ಸ್ ಆಗಿತ್ತು. ಈ ಸಾರಿ 10ನೇ ತಾರೀಕು ಅರೌಂಡ್ ಮಾರ್ಚ್ 10th ಈಗ ಡೇಟ್ಸ್ ಅನೌನ್ಸ್ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇದೆ. ಇಂಥ ಸಂದರ್ಭದಲ್ಲಿ ಬರೀ ಅಂದ್ರೆ ಒಂದ್ ತಿಂಗಳಷ್ಟೇ ಹಾಗಿರುವಾಗ ಇದು ಎಲೆಕ್ಷನ್ಸ್ ಆರ್ ವೆರಿ ಮಚ್ ಇನ್. ಸೊ ಇಂಥ ಸಂದರ್ಭದಲ್ಲಿ ಈ ಸಮೀಕ್ಷೆ ನಡೆದಿದೆ. ಈ ಸಮೀಕ್ಷೆಯ ಔಟ್ಕಮ್ ಇದು ಅನಿರೀಕ್ಷಿತನೂ ಅಲ್ಲ, ಆಶ್ಚರ್ಯಕರವಾಗೂ ಇಲ್ಲ. ರೈಟ್. ಏನಂದ್ರೆ ಇದು ಅಂದ್ರೆ ಮೂಡ್ ಆಫ್ ದಿ ನೇಷನ್ ನಮಗೂ ಗೊತ್ತಾಗ್ತಾ ಇದೆ, ನಮಗೂ ಒಂದು ಮೂಡ್ ಇದೆ. ಆ ಮೂಡ್ ಆಫ್ ದಿ ನೇಷನ್ ಅನ್ನ ತಿಳ್ಕೊಳ್ಳುವಂತ ಒಂದು ಅಬ್ಸರ್ವೇಷನ್ ಇದ್ದೇ ಇದೆ. ಇಲ್ಲಿ ಏನಂದ್ರೆ NDAನವರು ನಮಗೆ 400 ಬರುತ್ತೆ ಅಂತ ಹೇಳ್ಕೊಳ್ಳೋದು ಓಕೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಂತ ರಾಜ್ಯದಲ್ಲಿ 28ಕ್ಕೆ 28 ತಗೊಳ್ತೀವಿ ಅಂತ ಅಂದ್ರೆ 28ಕ್ಕೆ 28 ತಗೊಳ್ಳೋದು 400 ತಗೊಳ್ಳೋದು ಕೂಡ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತಿರಬಹುದು. ಯಾಕೆ ಅಂದ್ರೆ ಅವ್ರು ಯಾಕಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಟಾರ್ಗೆಟ್ ಅನ್ನ ಹೆಚ್ಚಿಸ್ಕೊಳ್ಳೋದ್ರ ಮೂಲಕ ಅವ್ರ ಪೊಟೆನ್ಶಿಯಲ್ ಅನ್ನ ಜಾಸ್ತಿ ಮಾಡ್ಕೊಳಕ್ ಹೊರಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ NDAಗೆ 335 ಸೀಟು ಏನೋ ಪ್ರೊಜೆಕ್ಟ್ ಆಗಿದೆ. ಆದ್ರೆ ಇಲ್ಲಿ ಏನಂತಂದ್ರೆ ಈಗ ಇದಕ್ಕೆ ಕಾರಣ ಬರೀ ಏನಂದ್ರೆ ಅಯೋಧ್ಯೆಯ ಒಂದು ಯುಫೋರಿಯಾ ಅಂತ ಅಷ್ಟೇ ಅಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಈ ಕಾಂಗ್ರೆಸ್ ಅಂದ್ರೆ ಈ INDIA ಅಥವಾ ಇಂಡಿಯಾ ಏನು ಬ್ಲಾಕ್ ಅಂತ ಏನಿದೆ ಅದನ್ನ ಲೀಡ್ ಮಾಡ್ತಾ ಇರುತ್ತಾ ಕಾಂಗ್ರೆಸ್ ರಾಜಕೀಯವಾಗಿ ಒಂದು ದೌರ್ಬಲ್ಯವನ್ನ ಪಡ್ಕೊಂಡಿರ್ತಾರೆ, ದುರ್ಬಲವಾಗಿರುವಂತ ಒಂದು ಹಿನ್ನೆಲೆ. ಅದೇನು ಅಂತಂದ್ರೆ ಅದಕ್ಕೆ ಹಲವಾರು ಇದಿದೆ. ಏನಂದ್ರೆ ಅದು 1-2 ಅಲ್ಲ, ಪೊಲಿಟಿಕಲ್ ರೀಸನ್ ಇದೆ, ರಿಸೋರ್ಸಸ್ ರೀಸನ್ ಇದೆ. ಇವತ್ತು ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾದಂತ ದೊಡ್ಡ ದೇಶದಲ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡ್ಬೇಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಿಸೋರ್ಸಸ್ ಬೇಕು, ಮತ್ತೆ ಅಂದ್ರೆ ಹಣಬಲ ಮತ್ತೆ ಜನಬಲ ಬೇಕು. ಇದು ಕಾಂಗ್ರೆಸ್ ಬಿಜೆಪಿಯನ್ನ ಇವತ್ತಿಗೆ ಏನು ಚಾಲೆಂಜ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಒಂದು ಎರಡನೇದಿಂದ ಅಲ್ಲಿನ ನಾಯಕರ ಒಂದು ಗೊಂದಲ ಅನ್ನೋದನ್ನ ನೋಡ್ಕೊಳ್ಳಿ, ಅವರ ಎಡಬಡಿಂಗಿತನಗಳು. ಇವತ್ತು ಗ್ರೌಂಡ್ ಲೆವೆಲ್ ನಲ್ಲಿ ಇದ್ಕೊಂಡು ಏನು ಇದು ಎಲೆಕ್ಷನ್ ಪ್ರಿಪೇರ್ ಮಾಡ್ಬೇಕು ಅಂತ ಸಮಯದಲ್ಲಿ ಇದು ರಾಹುಲ್ ಗಾಂಧಿ ಯಾತ್ರೆ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ನಟರಾಜ್ ಗೌಡ್ರು ಹೇಳಿದ್ರು ಖರ್ಗೆ ಫ್ಯಾಕ್ಟರ್ ಬಗ್ಗೆ. ಖರ್ಗೆ ಅವರು ಅವ್ರ ಫೋರ್ ಫ್ರಂಟ್ ಅಲ್ಲಿ ಇದ್ಕೊಂಡು ಲೀಡರ್ಶಿಪ್ ಕೊಡೋದಾಗಿದ್ರೆ ಅವರು ಗುಲ್ಬರ್ಗದಲ್ಲಿ ಅವ್ರು ನಿಲ್ತಾರ ಇಲ್ವಾ ಅನ್ನೋದು ಯಾಕೆ ಅಂಬಿಗ್ವಿಟಿ ಇದೆ? ಎಲೆಕ್ಷನ್ಗೆ ನಿಲ್ದೇ ಇರುವಂತವ್ರು ಹೇಗೆ ಲೀಡರ್ಶಿಪ್ ಕೊಡೋದಕ್ಕೆ ಸಾಧ್ಯ? ಈ ತರದ್ದೆಲ್ಲ ಒಂದು ಸಮಸ್ಯೆಗಳಿರೋದ್ರಿಂದ ಈ ಇಂಡಿಯಾ ಬ್ಲಾಕ್ ಅನ್ನೋದು ಸ್ವಲ್ಪ ಮಟ್ಟಿಗೆ ದುರ್ಬಲವಾಗಿದೆ. ಆ ಇಂಡಿಯಾ ಬ್ಲಾಕ್ ಯಾಕೆ ಇಷ್ಟೊಂದು ಇದನ್ನು ಸೀಟ್ಗಳು ಬರ್ತಾ ಇವೆ ಅಂತಂದ್ರೆ ಅದಕ್ಕೆ ಇರುವಂತ ಅಂದ್ರೆ ಏನು ಪಾರ್ಟ್ನರ್ಸ್ ಯಾರಿದ್ದಾರೆ, TMC ಇರ್ಬೋದು, DMK ಇರ್ಬೋದು, ಇವರೆಲ್ಲ ಸ್ವಲ್ಪ ಆಯಾ ರಾಜ್ಯಗಳಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ. ಅಷ್ಟಾದ್ರೂ ಕೂಡ ಕಾಂಗ್ರೆಸ್ಗೆ 71 ಸೀಟ್ ಬರ್ತಾ ಇದೆ ಅನ್ನೋದು ಬಹಳ ಅತಿಶಯವಾದಂತ ವಿಚಾರ. ಅಂದ್ರೆ ಅವರಿಗೆ 2 ಸತತವಾದ ಟರ್ಮ್ ಅಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿಯನ್ನ ತಗೊಳ್ಳುವಂತ ಒಂದು ಎಲಿಜಿಬಿಲಿಟಿ ಅಂದ್ರೆ ಮಿನಿಮಮ್ ನಂಬರ್ 54 ಸೀಟ್ ಬೇಕಲ್ಲ, ಅದು ತಗೊಳಕ್ ಆಗ್ಲಿಲ್ಲ. ಈ ಸಾರಿ 71ಕ್ಕೆ ಹೋಗ್ತಾ ಇದ್ರೆ ಅವ್ರ ಸಾಧನೆ ಏನಾಗುತ್ತೆ ಅಂದ್ರೆ ಅಟ್ಲೀಸ್ಟ್ ಪ್ರಧಾನ ಪ್ರತಿಪಕ್ಷ ಆಗುವಂತ ಒಂದು ಏನು ಸಾಧ್ಯತೆ ಇರಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಆದ್ರೆ ಇಲ್ಲಿ ಒಂದೇನಂತಂದ್ರೆ ಈ 1 ತಿಂಗಳಲ್ಲಿ ಆಗಬಹುದಂತ ಸ್ಥಿತ್ಯಂತರಗಳು ಏನು? ಈಗ ಫಾರ್ ಎಕ್ಸಾಂಪಲ್ ಜನವರಿ 22ನೇ ತಾರೀಕು ಅಯೋಧ್ಯೆಯ ದೇವಸ್ಥಾನ ಇನಾಗ್ರೇಟ್ ಆಯ್ತು, ಅದರದ್ದೊಂದು ಯುಫೋರಿಯಾ ಆಯ್ತು. ಈ ಮಧ್ಯದಲ್ಲಿ ನಿರೀಕ್ಷಿತವೋ ಅನಿರೀಕ್ಷಿತವೋ ಅಂದ್ರೆ ಫೆಬ್ರವರಿ 1ನೇ ತಾರೀಕು ಯೂನಿಯನ್ ಬಜೆಟ್ ಪ್ರೆಸೆಂಟ್ ಆಗಿದ್ದ ದಿನ ಸುರೇಶ್ ಅಂದ್ರೆ DK ಸುರೇಶ್ ಅವರು ಕೊಟ್ಟಂತ ಒಂದು ವಿಷಯ ಇದು ಅದು ಎಷ್ಟೇ ಕಾಂಟ್ರವರ್ಷಿಯಲ್ ಆಗಿದ್ರು ಕೂಡ ಎಷ್ಟೋ ಜನ ಅದನ್ನ ಅವರ ಹೇಳುವಂತ ಮಾತನ್ನ ಅಂದ್ರೆ ದೇಶದ ವಿಭಜನೆಯ ಒಂದು ಸಲಹೆಯನ್ನು ಒಪ್ಪದೇ ಇರಬಹುದು. ಆದ್ರೆ ಅವ್ರು ಎತ್ತಿರುವಂತ ವಿಷಯದ ಮಹತ್ವ ಇದೆಯಲ್ಲ, ಅದು ಡಿಬೇಟ್ ಅನ್ನು ಹೊಸ ತರದ ಇದರಲ್ಲಿ ಇದು ಒಂದು ಟು ಸಮ್ ಎಕ್ಸ್ಟೆಂಟ್ ರಾಮನ ಯುಫೋರಿಯಾನ ಕಮ್ಮಿ ಮಾಡಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಇದೇನಾದ್ರೂ ಒಂದು ರೀತಿಯಲ್ಲಿ ವರ್ಕ್ ಆದ್ರೆ, ಇದನ್ನ ಕಾಂಗ್ರೆಸ್ನವ್ರು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗೋದಾದ್ರೆ, ನಾರ್ತ್ ವರ್ಸಸ್ ಸೌತ್ ಅಥವಾ ಬಿಜೆಪಿ ಅಂತ ಒಂದು ಪಾರ್ಟಿ ರಾಜ್ಯ ಸದರ್ನ್ ಸ್ಟೇಟ್ಸ್ ಗೆ ಮಾಡ್ತಾ ಇರೋದು ಅನ್ಯಾಯವನ್ನೇನಾದ್ರೂ ಒಂದು ನರೇಟಿವ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಆದ್ರೆ ಇದು ಇನ್ನಷ್ಟು ಏನಂದ್ರೆ ಚೇಂಜ್ ಆಗುವಂತ ಸಾಧ್ಯತೆ ಇರಬಹುದು. ಅದರಲ್ಲೂ ಕೂಡ ಸೌತ್ ಅಲ್ಲಿ ನೀವು ಹೇಳ್ದ ಹಾಗೆ ಏನಂತಂದ್ರೆ ಯಾಕೆ ಅದರ್ಸ್ ಜಾಸ್ತಿ ಇದಾರೆ ಅಂದ್ರೆ ಜಗನ್ ರೆಡ್ಡಿ ಈಗ ಆಂಧ್ರ ಪ್ರದೇಶದಲ್ಲಿ 25 ಸೀಟ್ ಇದೆ. 25 ಸೀಟಲ್ಲಿ ಇದು YSRCP 15-20 ಅಥವಾ TDP ಅಷ್ಟೇ ಇದು ಅಂದ್ರೆ 15-20 ಹೋಗುವಂತ ಸಾಧ್ಯತೆ ಇರುತ್ತೆ. ಇದು ತೆಲಂಗಾಣದಲ್ಲಿ BRS ಇದೆ. ಸೊ ಹಾಗಾಗಿ ಇದು ಈ ನಂಬರ್ಸ್ ಸಾಕಷ್ಟು ಅಂದ್ರೆ ರಿಯಾಲಿಟಿಗೆ ಹತ್ರ ಇರೋ ಹಾಗೆ ನನಗೆ ಕಾಣಿಸುತ್ತೆ. ಚಂದ, ಅಬ್ಸಲ್ಯೂಟ್ಲಿ ವೆರಿ ಟ್ರೂ. ವಾಟ್ಸ್ ಯುವರ್ ಟೇಕ್ ಆನ್ ದಿಸ್ ರಾಮಕೃಷ್ಣ ಸರ್, ಪ್ಲೀಸ್? ಈಗ ನಿಮ್ಮ ಕಾರ್ಯಕ್ರಮದ ಶೀರ್ಷಿಕೆನೆ ಟು ದ ಪಾಯಿಂಟ್ ಇರೋದ್ರಿಂದ ವೆಲ್ಕಮ್ ಟು ದ ಪಾಯಿಂಟ್ ಪ್ಲೀಸ್ ಬರಿ. ಈಗ ಈ ಎಲೆಕ್ಷನ್ ಇರ್ತಕ್ಕಂಥದ್ದು ಇಂಡಿಯಾ ಅಲಯನ್ಸ್ ವರ್ಸಸ್ NDA. ಓಕೆ.
ಸೊ ವಿ ಆಲ್ ಎಕ್ಸ್ಪೆಕ್ಟೆಡ್ ಜುಲೈನಲ್ಲಿ ಇಂಡಿಯಾ ಅಲಯನ್ಸ್ ಅಂತ ಒಂದು 28 ಪಕ್ಷಗಳು ಸೇರಿ ಮಾಡಿದಾಗ ಏನೋ ಒಂದು ಫೈಟ್ ಕೊಡ್ತಾರೆ. ದೇರ್ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ ಫೈಟ್. 2024 ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ, ನಾಟ್ ಎ ವಾಕ್ ಓವರ್ ಫಾರ್ BJP ಅನ್ನುವ ಒಂದು ಅಭಿಪ್ರಾಯ ಇತ್ತು. ಆದರೆ ಬರ್ತಾ ಬರ್ತಾ ಏನು ನೋಡ್ತಾ ಇದ್ದೀವಿ, ತಿಂಗಳುಗಳು ಕಳೆದಂಗೆ ಅದು ಇಂಡಿಯಾ ಅಲಯನ್ಸು ದೇ ಹವ್ ನಾಟ್ ಬೀನ್ ಏಬಲ್ ಟು ಗೆಟ್ ಟುಗೆದರ್. ಅವರಿಗೆ ಸೀಟ್ ಹಂಚಿಕೆ ಮಾಡ್ಕೊಳ್ಳಿಕ್ಕಾಗಿಲ್ಲ. ಈಗ ಒಂದು ಎಲೆಕ್ಷನ್ಗೆ ಒಂದು ತಿಂಗಳಿರುವಾಗ ಅದು ಛಿದ್ರವಾಗಿದೆ. ಕರೆಕ್ಟ್. ಅದು ಇವತ್ತು ರಿಫ್ಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಮೂಡ್ ಆಫ್ ದಿ ನೇಷನ್ನಲ್ಲಿ ಏನು ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಅಪೋಸಿಷನ್ನು ಈಗ ಯಾಕೆ ಸೇರ್ಕೊಳ್ಳೋಕ್ಕಾಗಿಲ್ಲ, ಅದು BJPಗೆ ಮತ್ತು NDAಗೆ ಯಾವ ರೀತಿ ಬೆನಿಫಿಟ್ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ನಾನು ಒಂದು 5 ಬಿಗ್ ಡ್ಯಾಡೀಸ್ ಆ್ಯಂಡ್ 7 ಮೀಡಿಯಮ್ ಡ್ಯಾಡೀಸ್ ಅಂತ ನಾನು ಸಪ್ರೇಟ್ ಮಾಡ್ತೀನಿ. ಹೇಳಿ. ಬಿಗ್ ಡ್ಯಾಡೀಸ್ ಯಾವುದು? UP 80 ಸೀಟು, ಮಹಾರಾಷ್ಟ್ರ 48, ಓಕೆ, ವೆಸ್ಟ್ ಬೆಂಗಾಲ್ 42, ಬಿಹಾರ್ 40, ರೈಟ್, ತಮಿಳುನಾಡು 39. ರೈಟ್. ದೀಸ್ ಆರ್ 5 ಬಿಗ್ ಡ್ಯಾಡೀಸ್. ಓಕೆ. ಇದಿಷ್ಟು ಒಟ್ಟು 249 ಸೀಟ್ಗಳಿದ್ದಾವೆ. ಇದಿಷ್ಟು ಸೀಟ್. ಆಮೇಲೆ 7 ಮೀಡಿಯಮ್ ಡ್ಯಾಡೀಸ್ ಅಂದರೆ 20ಕ್ಕಿಂತ ಹೆಚ್ಚಿರ್ತಕ್ಕಂಥವು. ಮಧ್ಯಪ್ರದೇಶ್ 29, ಕರ್ನಾಟಕ 28, ಗುಜರಾತ್ 25, ರಾಜಸ್ಥಾನ್ 26, ಆಂಧ್ರ ಪ್ರದೇಶ್ 25, ಒಡಿಸ್ಸಾ 21, ಕೇರಳ 20. ಓಕೆ. ಇದಿರ್ತಕ್ಕಂಥದ್ದು 174 ಸೀಟ್. ಓಕೆ. ಇದು ಎರಡೂ ಸೇರಿದ್ರೆ 423 ಸೀಟ್ಗಳಾಗ್ತವೆ. ಓಕೆ. ಸೊ 543ರಲ್ಲಿ 423 ಸೀಟುಗಳು ಇದಿಷ್ಟೇ ಸ್ಟೇಟ್ಗಳಿಂದ ಬರುತ್ತೆ. ಸರಿ. ಸೊ ಅದರಲ್ಲಿ BJP ಎಷ್ಟಿದೆ ಅಂತ ಹೇಳಿದ್ರೆ BJPಗೆ 158 ಬಿಗ್ ಡ್ಯಾಡೀಸಲ್ಲಿ ಬರುತ್ತೆ, ಸ್ಮಾಲ್ ಡ್ಯಾಡೀಸ್ನಲ್ಲಿ 112 ಬರುತ್ತೆ, ಅಂದರೆ 270. ಈಗ ಇರ್ತಕ್ಕಂಥದ್ದು ಪರಿಸ್ಥಿತಿ ನಾನು ಹೇಳಿದೆ 2019 ರಿಸಲ್ಟ್ಸ್ ಪ್ರಕಾರ 270 ಈಗಾಗಲೇ BJPಯ ಕಿಟ್ಟಿಯಲ್ಲಿದೆ. ಅದೇ ಕಾಂಗ್ರೆಸ್ 2019 ಪರ್ಫಾರ್ಮೆನ್ಸನ್ನು ನೋಡಿದ್ರೆ 30 ಸೀಟ್, 13 ಬಿಗ್ ಡ್ಯಾಡೀಸಲ್ಲಿದ್ದಾವೆ. ಯಾಕಂದರೆ ನೀವು ನೋಡ್ಕೊಂಬನ್ನಿ, UPನಲ್ಲಿ 1, ಮಹಾರಾಷ್ಟ್ರದಲ್ಲಿ 2, ವೆಸ್ಟ್ ಬೆಂಗಾಲಲ್ಲಿ 2, ಬಿಹಾರಲ್ಲಿ 0, ತಮಿಳುನಾಡಲ್ಲಿ 8. ಓಕೆ. ಸೊ 13 ಸೀಟು. ಇನ್ನು ಮೀಡಿಯಮ್ ಡ್ಯಾಡೀಸಲ್ಲಿ 17, ಒಟ್ಟು 30. ದಿಸ್ ಇಸ್ 270 ವರ್ಸಸ್ 30. ಸೊ 2 ನ್ಯಾಷನಲ್ ಪಾರ್ಟಿಗಳಿರ್ತಕ್ಕಂಥದ್ದು, ನ್ಯಾಷನಲ್ ಲೆವೆಲ್ನಲ್ಲಿ ಎಲೆಕ್ಷನ್ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಆ್ಯಂಡ್ BJP. ಆದರೆ ಇಲ್ಲಿ ಹೊಂದಾಣಿಕೆ ಆಗ್ತಾಯಿಲ್ಲ. ದ ಸೇಮ್ ಪರಿಸ್ಥಿತಿ ಯಾಕೆ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಅಪೋಸಿಷನ್ ಪಾರ್ಟೀಸ್ ಒಟ್ಟಿಗೆ ಬಂದಿದ್ದಾರೆ. ಯಾಕಂದರೆ BJPಗೆ ಇರ್ತಕ್ಕಂಥದ್ದು 37% ವೋಟ್ಸ್ ಲಾಸ್ಟ್ ಟೈಮ್ ಬಂದಿದ್ದು, ಅದು 40-42 ಹೋದರೂ ಕೂಡ ಉಳಿದೆಲ್ಲ ಪಕ್ಷಗಳು ಸೇರಿಕೊಂಡಿದ್ದರೆ ಅವರಿಗೆ ಇನ್ನೂ ಜಾಸ್ತಿ ಸೀಟ್ಗಳು ಬರೋ ಸಾಧ್ಯತೆ ಇತ್ತು. ಆದರೆ ಆ ಪರಿಸ್ಥಿತಿ ಆಗಿಲ್ಲ. ಸೊ ಇದೆಲ್ಲದಕ್ಕೂ ಕಾರಣ ಏನು ಅಂತ ನೋಡಬೇಕು ನಾವು. 10 ವರ್ಷದಲ್ಲಿ ಈ NDA ಸರ್ಕಾರ ಕೊಟ್ಟಿರ್ತಕ್ಕಂಥ ಎಕನಾಮಿಕ್ ಡೆವಲಪ್ಮೆಂಟ್ ವಿಚ್ ಇಸ್ ವಿಸಿಬಲ್, ಎಲ್ಲರೂ ನೋಡ್ತಕ್ಕಂಥದ್ದು ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಇಡೀ ದೇಶದ ತುಂಬ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಎಂದು ಸರ್ವವಿದಿತವಾಗಿದೆ. ಆಮೇಲೆ 7 to 8% ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಎಕನಾಮಿಕ್ ಡೆವಲಪ್ಮೆಂಟು. ಆಮೇಲೆ ಇನ್ಫ್ಲೇಷನ್ ಕಂಟ್ರೋಲ್ ಇದೆ. UPA ಸಫರ್ ಮಾಡಿದ್ದು ಯಾಕೆ? ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ. 10-12% ಕಂಟಿನ್ಯೂಸ್ ಆಗಿತ್ತು. ಮನಮೋಹನ್ ಸಿಂಗ್ ಅಂತ ಅವರಿದ್ದು ಕೂಡ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಿಲ್ಲ. ಮೂರನೇ ಇದು ಇನ್ಫ್ಲೇಷನ್ ಆಮೇಲೆ ಕಾನೂನು ಸುವ್ಯವಸ್ಥೆ. ಕಾನೂನು ಸುವ್ಯವಸ್ಥೆಯನ್ನು ಕಂಪ್ಲೀಟ್ ಹಾಳಾಗ್ಬಿಟ್ಟಿತ್ತು ಈ ಟೈಮ್ನಲ್ಲಿ. ಎಷ್ಟೊಂದು ಟೆರರಿಸ್ಟ್ ಆಕ್ಟಿವಿಟೀಸ್ ನಡೀತಾ ಇತ್ತು ಆಲ್ ಓವರ್ ದ ಕಂಟ್ರಿ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಿದೆ. ಆಮೇಲೆ ರಾಮ ಪ್ರತಿಷ್ಠಾನಕದಂದು. ಸೊ ದೀಸ್ ಆರ್ ದ 3-4 ಮೇನ್ ರೀಸನ್ಸ್ ವೈ ಐ ಥಿಂಕ್ NDA ಇಸ್ ಡೂಯಿಂಗ್ ವೆರಿ ವೆಲ್. ಮೂಡ್ ಆಫ್ ದ ನೇಷನ್ ಐ ಥಿಂಕ್ ಇಸ್ ಇನ್ ಫೇವರ್ ಆಫ್ ಮೋದಿ ಆ್ಯಂಡ್ NDA. ಇಟ್ ಲುಕ್ಸ್ ಹೆಚ್ಚು ಕುತೂಹಲ ಉಳಿದಿಲ್ಲ. ಎಲೆಕ್ಷನ್ನಲ್ಲಿ ಏನಾಗತ್ತಪ್ಪ ಅನ್ನುವ ಕುತೂಹಲ ಉಳಿದಿಲ್ಲ. ಓನ್ಲಿ ಕ್ವೆಶ್ಚನ್ ಆಫ್ ಮಾರ್ಜಿನ್. ನಾನು ನಿಮಗೆ ಮತ್ತು ಶಿವಶಂಕರ್ ಸರ್ಗೆ 2 ಕ್ವಿಕ್ ಪ್ರಶ್ನೆಗಳನ್ನು ಕೇಳ್ತೀನಿ. ಒಂದೇ ಪ್ರಶ್ನೆ ಇಬ್ಬರಿಗೂ ಟಾಸ್ ಓವರ್ ಮಾಡ್ತೀನಿ. ಯಾಕೆ ಅಂತ ನೀವು ನನಗೆ ಹೇಳಬೇಕು. ನೀವಿಬ್ಬರೂ ಕೂಡ ನ್ಯೂಟ್ರಲ್ ಪತ್ರಕರ್ತರು. ಓಕೆ. ನನಗೆ ಶಿವಶಂಕರ್ ಸರ್ ಬಹಳ ತಿಂಗಳುಗಳಿಂದ ಸುಮಾರು ವಿಚಾರಗಳನ್ನು ಅವ್ರ ಜೊತೆಗೆ ನಾನು ಮಾತಾಡ್ತಾನೆ ಇರ್ತೀನಿ. ಸುಮಾರು ವಿಚಾರಗಳಲ್ಲಿ ಮಾರ್ಗದರ್ಶಕರು ಕೂಡ ಆಗಿದ್ದಾರೆ, ಒಂದು ರೀತಿ ಗುರುಗಳು ಕೂಡ ಆಗಿದ್ದಾರೆ. ನಿಮ್ಮ ಹತ್ರ ಸುಮಾರು ಸಲ ನಾನು ಫೋನ್ನಲ್ಲಿ ಗೀನಲ್ಲಿ ಮಾತಾಡ್ತಾನೆ ಇರ್ತೀನಿ. ನಾವಿಬ್ಬರು ಕೊಲೀಗ್ಸ್ ಇನ್ ETV. ಸೋ ಫ್ಯಾಂಟಾಸ್ಟಿಕ್. ಹಾಗಾಗಿ ಈ ಮೂಡ್ ಆಫ್ ದಿ ನೇಷನ್ ಇದೆಯಲ್ಲ, ಈ ಮೂಡ್ ಆಫ್ ದಿ ನೇಷನ್ಗೆ ನಾನು ಬರ್ತೀನಿ, ನೀವು ಬರ್ತೀರಿ, ನಟರಾಜ್ ಗೌಡ್ರು ಬರ್ತಾರೆ, ಅಶೋಕ್ ಗೌಡ್ರು ಬರ್ತಾರೆ, ವೀರಣ್ಣವರು ಬರ್ತಾರೆ, ಶಿವಶಂಕರ್ ಸರ್ ಕೂಡ ಬರ್ತಾರೆ. ಸೊ ಈ ಮೂಡ್ ಆಫ್ ದಿ ನೇಷನ್ನ ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ಸು ಯಾಕೆ ಬದಲಾಯಿಸುವುದಕ್ಕೆ ಸಾಧ್ಯವಾಗಲಿಲ್ಲ? ಒಂದು. ಎರಡನೇದು, ಈ ಮೂಡ್ ಆಫ್ ದಿ ನೇಷನ್ನನ್ನು ತಾವು ಒಪ್ಕೊಳ್ತೀರಾ 100 ಹೌದು ಅಂತ, ಅಥವಾ ಇಲ್ಲ ಅಂತೀರಾ? ಕಾಂಗ್ರೆಸ್ ಯಾಕೆ ಬದಲಾಯಿಸೋಕ್ಕಾಗಲಿಲ್ಲ ಅನ್ನೋದ್ರ ಪ್ರಶ್ನೆ ಬಗ್ಗೆ ನಾನು ಮೊದಲು ಮಾತಾಡ್ತೇನೆ. ಓಕೆ.
ಒನ್ ಮೇಜರ್ ರೀಸನ್ ಇಸ್ ದೇ ಹವ್ ನಾಟ್ ಬೀನ್ ಏಬಲ್ ಟು ಕಮ್ ವಿತ್ ಅನ್ ಆಲ್ಟರ್ನೇಟಿವ್ ಪ್ಲಾನ್. Right. ನಾವು ಏನು ಮಾಡ್ತೀವಿ, ರೈಟ್, ಬಿ ಜೆ ಪಿಯವ್ರು ಏನೇನೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ, ನೀವು ಏನು ಮಾಡ್ತೀರಿ? ನೀವು ಜನಗಳಿಗೆ ಏನು ಕೊಡ್ತೀರಿ? ನೀವು ವಾಟ್ ಈಸ್ ಯುವರ್ ಪ್ರಾಮಿಸ್? ಅದನ್ನು ಹೇಳೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಅವ್ರು ಬರೀ ಮೋದಿನ ಬೈತಾ ಇದ್ದಾರೆ ಹೊರತು, ಆಮೇಲೆ ಬಿ ಜೆ ಪಿನ ಬೈತಾ ಇದ್ದಾರೆ ಹೊರತು, ನಾವು ಏನು ಆಲ್ಟರ್ನೇಟಿವ್ ಸರ್ಕಾರ ಏನು ಕೊಡ್ತೀವಿ ಅನ್ನೋದನ್ನು ಅವ್ರಿಗೆ ಹೇಳೋಕ್ಕಾಗಿಲ್ಲ ಓಕೆ, ಇಷ್ಟರೊಳಗೆ. ಆಮೇಲೆ ಮುಖ್ಯವಾಗಿ ಅವರು ಸರಿಯಾದ ಲೀಡರ್ಶಿಪ್ನ ಪ್ರೊಜೆಕ್ಟ್ ಮಾಡೋಕ್ಕಾಗಿಲ್ಲ. ಓಕೆ, ರಾಹುಲ್ ಗಾಂಧಿಯನ್ನು 2 ಸರ್ತಿ ಈಗಾಗಲೇ ಜನ ರಿಜೆಕ್ಟ್ ಮಾಡಿದ್ದಾರೆ. ಓಕೆ, ಹಾಗಿದ್ರೂ ಕೂಡ ಅವರನ್ನೇ ಮುನ್ನೆಲೆಗೆ ತರ್ತಾ ಇರ್ತಕ್ಕಂಥದ್ದು ದೊಡ್ಡ ತಪ್ಪು. ಓಕೆ. ಸೆಕೆಂಡ್ ಕ್ವೆಶ್ಚನ್, ಇದೇ ಮೂಡ್ ಆಫ್ ದಿ ನೇಷನ್ ಎಸ್ ಅಬ್ಸಲ್ಯೂಟ್ಲಿ ಎಸ್ ಅಂತ ನಿಮ್ಗೆ ಅನ್ಸುತ್ತಾ, ಹೌದಾ ಇಲ್ವಾ? ಐ ಥಿಂಕ್ ಇಟ್ಸ್ 90% ಕರೆಕ್ಟ್. ಓಕೆ, ಶಿವಶಂಕರ್ ಸರ್, ಸೇಮ್ ಕ್ವೆಶ್ಚನ್ ಟು ಯು, ಸೇಮ್ ಪ್ರಶ್ನೆ ನಿಮಗೂ ಕೂಡ. ಚಂದನ್, ಹಾ, ಹಾ. ಇಲ್ಲಿ ಕಾಂಗ್ರೆಸ್ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ 2014 ಇಂದ ಇವತ್ತಿನವರೆಗೂ ಅವ್ರಿಗೆ ಕ್ಲಾರಿಟಿ, ಲ್ಯಾಕ್ ಆಫ್ ಕ್ಲಾರಿಟಿ ಅಂತ ನಾನು ಹೇಳ್ತೀನಿ. ಓಕೆ, ಅವ್ರಿಗೆ ಕ್ಲಾರಿಟಿ ಇಲ್ಲ. ಯಾಕೆ ಕ್ಲಾರಿಟಿ ಇಲ್ಲ ಅಂದ್ರೆ, ನಾನು ಹೇಳೋದು ಕ್ಲಾರಿಟಿ ಕಮ್ಸ್ ಔಟ್ ಆಫ್ ಪ್ಯೂರಿಟಿ. ರೈಟ್, ಪ್ಯೂರಿಟಿ ಇನ್ ವಾಟ್? ಪ್ಯೂರಿಟಿ ಇನ್ ದೇರ್ ಐಡಿಯಾಲಜಿ, ಇನ್ ಐಡಿಯಾ. ಈಗ ಫಾರ್ ಎಕ್ಸಾಂಪಲ್, ಈಗ ರಾಹುಲ್ ಗಾಂಧಿ ಅವರು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, 2-3 ಸಾರಿ ಅವರು ಅಧ್ಯಕ್ಷ ಪದವಿಯಿಂದ ಆಚೆ ಹೋಗ್ತಾರೆ, ವಾಪಸ್ ಬರ್ತಾರೆ. ಅಂದ್ರೆ ಅವರಿಗೆ ಲೀಡರ್ ಅಂದ್ರೆ ಫಸ್ಟ್ ಆಫ್ ಆಲ್ ಪಾಲಿಟಿಕ್ಸ್ ಅವ್ರಿಗೆ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೇ ಗೊಂದಲ ಇದೆ. ಓಕೆ, ಆಮೇಲೆ ಒಂದ್ ಕಡೆ ಹೇಳ್ತಾರೆ ಅವರು ಪವರ್ ಇಸ್ ಪಾಯ್ಸನ್ ಅಂತ ಹೇಳ್ಬಿಟ್ರು ಸಾರಿ. ಓಕೆ. ಈಗ ನಿಮ್ಗೆ ಪವರ್ ಇದ್ರೇನೆ ನೀವು ಕೇಳುವಂತ, ನೀವು ಬಯಸುವಂತ ಪರಿವರ್ತನೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಅವ್ರು ಮರೆತು ಪವರ್ ಇಸ್ ಪಾಯ್ಸನ್ ಅಂತ ಹೇಳ್ತಾರೆ. ಪವರ್ ಇಸ್ ಪಾಯ್ಸನ್ ಆದ್ರೆ ಪಾಲಿಟಿಕ್ಸ್ ಅಲ್ಲಿ ಯಾಕೆ ಇರ್ತಾರೆ? ರೈಟ್, ವಾಟ್ ಇಸ್ ದಿ ಅಬ್ಜೆಕ್ಟಿವ್ ಆಫ್ ಪಾಲಿಟಿಕ್ಸ್ ಅಂತ ಒಂದು ಅಲ್ಲಿ. ಆಮೇಲೆ ಎರಡನೇದವರು ಇದು ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ, ಇದು ಕನ್ಯಾಕುಮಾರಿಯಿಂದ ಇದು ಏನು ಕಾಶ್ಮೀರದವರೆಗೂ ನಡ್ಕೊಂಡು ಹೋದ್ರಲ್ಲ ಪಾಪ, ಅಷ್ಟು ಶ್ರಮ ವಹಿಸ್ಕೊಂಡು ಹೋದಾಗ ಅವ್ರು ಹೋಗ ಅಲ್ಲಿ ಏನ್ ಹೇಳಿದ್ರಂದ್ರೆ, ಶೂನ್ಯತಾ ಅಂತ ಒಂದು ಏನೋ ಒಂದು ಬಹಳ ಅಬ್ಸ್ಟ್ರಾಕ್ಟ್ ಆಗಿ ಒಂದು ರೀತಿಯಲ್ಲಿ ಇದನ್ನು ಸ್ಪಿರಿಚುವಲ್ ಭಾಷಣ ಮಾಡ್ತಾರೆ. ಜನಕ್ಕೆ ಬೇಕಾಗಿರೋದು ಇವಾಗ ಮೋದಿ ಅವರು ಪ್ರಧಾನಿ ಆಗಿದ್ದಾರೆ, ಅವರ ರೂಲ್ ಸರಿ ಇಲ್ಲ ಅಂತಂದ್ರೆ ನಾನು ಪ್ರಧಾನಿ ಆಗ್ತೀನಿ ಅಥವಾ ನನಗೆ ಅಧಿಕಾರ ಕೊಡಿ, ನಾನು ಸರಿಯಾಗಿ ಮಾಡ್ತೀನಿ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡುವಂತ ಒಂದು ಇದರಲ್ಲಿ ಅವರು ಸೋತರು. ಎರಡನೇದು ಇವತ್ತಿನ AICC ಪ್ರೆಸಿಡೆಂಟ್ ತಗೊಳ್ಳಿ, ಅವಾಗಲೇ ನಾನು ಹೇಳದ್ನಲ್ಲ, ಖರ್ಗೆ ಅವರು ಆಯ್ತು ಓಕೆ, ಅವರು ಏನೇ ಇರ್ಲಿ ಅವ್ರನ್ನ ಲೀಡರ್ ಮಾಡಿದ್ದೀರಾ, ಅವ್ರ ಲೀಡರ್ಶಿಪ್ ಅಲ್ಲಿ ಹೋಗ್ತಾ ಇದ್ದೀರಾ. ಆಮೇಲೆ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಅಂತ ಕೂಡ ಒಂದು ಪ್ರೊಜೆಕ್ಟ್ ಮಾಡೋದಕ್ಕೆ ಸಲಹೆ ಕೊಟ್ಟರು. ಆದ್ರೆ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇಲ್ಲ ಅನ್ನೋದೊಂದು. ಲಾಸ್ಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಅದಕ್ಕೆ ಈ ಕರ್ನಾಟಕದ ಪರಿಸ್ಥಿತಿನಲ್ಲಿ ನೋಡಿ, ಇವರು 40% ಇನ್ನೊಂದು ಭ್ರಷ್ಟಾಚಾರ ಅಂತೇಳಿ ಇದು ಈ ಬಿಜೆಪಿಯ ವಿರುದ್ಧ ಅವರು ಏನು ಹೋರಾಡಿ ಗೆದ್ದು ಬಂದ್ರಲ್ಲ, ಇವಾಗ ಕೆಂಪಣ್ಣ ಮತ್ತೆ ಬಂದ್ಬಿಟ್ಟಿದ್ದಾರೆ, ಅವ್ರ ಟಾರ್ಗೆಟ್ ಕಾಂಗ್ರೆಸ್ ಆಗಿದೆ. ಸೊ ಆ ಒಂದು ಪರಿಸ್ಥಿತಿ ಇವಾಗ ಕರ್ನಾಟಕದ ಪರಿಸ್ಥಿತಿಯಲ್ಲಿ ಕೂಡ ನಾವು ಯಾಕೆ ಅಧಿಕಾರಕ್ಕೆ ಬಂದ್ವಿ, ಅದನ್ನ ಹೇಗೆ ನಾವು ಇದು ನಮ್ಮ ಇದನ್ನ ಇಮೇಜ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋ ಕ್ಲಾರಿಟಿನೇ ಇಲ್ಲ. ಯಾಕೆಂದ್ರೆ ಅವರಿಗೆ ಪ್ಯೂರಿಟಿ ಇಲ್ಲ ಅಂತ ನಾನು. ಎಸ್ ಸರ್. ಸೊ ಮೂಡ್ ಆಫ್ ದಿ ನೇಷನ್ ಈ ಒಂದು ಪೋಲ್ ಸರ್ವೆ ಪ್ರಕಾರ ಈಸ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಸಿಮಿಲರ್, ಸೇಮ್ ಅಂತ ತಮ್ಗನ್ಸುತ್ತಾ, ಹೌದಾ ಇಲ್ವಾ ಸರ್? ಈ ಸರ್ವೆಗಳು ಅನ್ನೋದು ಇವಾಗ ನಾನು ಈ ಸರ್ವೆ ಬಗ್ಗೆ ಹೋಗ್ತಾ ಇಲ್ಲ, ಯಾಕೆಂತಂದ್ರೆ ಇವೆಲ್ಲ ಏನಂತಂದ್ರೆ ಒಂದು ಜ್ಯೋತಿಷ್ಯ ತರ, ಒಂದು ಗಿಣಿಶಾಸ್ತ್ರ. ಅಲ್ಲ, ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದಾಗ ಮೂಡ್ ಆಫ್ ದಿ ನೇಷನ್ ಹೀಗಿರಬಹುದು ಅನ್ನೋದು ಹೌದು ಅನ್ಸುತ್ತಾ, ಇಲ್ಲ ಅನ್ಸುತ್ತಾ? ಇಲ್ಲ, ಸರ್ವೆ ಪಕ್ಕದಲ್ಲಿ ಇಟ್ಬಿಟ್ರು, ಸರ್ವೆ ಪಕ್ಕದಲ್ಲಿ ಇಟ್ಕೊಡೋದಾದ್ರೆ ಹೌದು, ಓಕೆ, ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ಯಾಕೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ? I'll get back to you sir. ಸರ್ ಮಾತಾಡ್ತೀನಿ I'll get back to you. ನನ್ನ ಬಿಜೆಪಿ ಅವ್ರು ಮಾತಾಡ್ಸಿಲ್ಲ ಅಂತಂದ್ರೆ ನಾನು ನಿಜವಾಗ್ಲೂ ಬೈಕೊಂಡು ಹೋಗ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಯಾಕಂತಂದ್ರೆ ಅಶೋಕ್ ಗೌಡ್ರು ಅವಾಗ್ಲಿಂದ ಹಲವು ಪಾಯಿಂಟ್ಗಳನ್ನ ಬರ್ಕೊಂಡಿದ್ದಾರೆ. ಅಶೋಕ್ ಗೌಡ್ರಿಗೆ ಹೋಗ್ಬಿಡ್ತೀನಿ, ಜಾಸ್ತಿ ಸಮಯ ಅವರಿಗೆ ಖಂಡಿತವಾಗ್ಲೂ ಕೂಡ ಕೊಡಬೇಕು. ಲೆಟ್ ಮೀ ನಾಟ್ ಟೇಕ್ ಮಚ್ ಟೈಮ್. ಅಶೋಕ್ ಗೌಡ್ರೆ ಪ್ಲೀಸ್ ಗೋ ಅಹೆಡ್. ನೋಡಿ, ಒಂದು ಈ ನೀವು ಹೇಳ್ದಂಗೆ ಡಿಸೆಂಬರ್ 15 ತಾರೀಕಿನ ಜಾನ್ವರಿ 15 ತಾರೀಕು ಈ ಸರ್ವೆ ಆಗಿರತಕ್ಕಂಥದ್ದು. ಅದಾದಮೇಲೆ ಅತ್ಯಂತ ಮುಖ್ಯವಾಗಿ 4-5 ಡೆವಲಪ್ಮೆಂಟ್ಗಳಾಗಿವೆ. ಒಂದು, ಈಗಾಗಲೇ ಹೇಳಿದ್ರು ರಾಮ ದೇವಸ್ಥಾನ, ಅದೊಂದು ಮುಖ್ಯವಾದ ಡೆವಲಪ್ಮೆಂಟು. ನಮ್ಮ ಬಡ್ಜೆಟ್ ಘೋಷಣೆ ಆದಮೇಲೆ ಆಗಿರ್ತಕ್ಕಂತಹ ಅನೇಕ ಬೆನಿಫಿಟ್ಸು ಜನಗಳಿಗಾಗಿರ್ತಕ್ಕಂಥದ್ದು. ಇವೆರಡರ ಜೊತೆಗೆ ಖರ್ಗೆ ಅವರು ಆನ್ ದ ಹೌಸ್ ಒಪ್ಕೊಂಡಿರೋದು ನಮಗೆ 400 ಸೀಟ್, ಅಂದರೆ BJPಗೆ 400 ಸೀಟ್ ಬರುತ್ತೆ ಅಂತ ಹೇಳಿ. ಅದಾದಮೇಲೆ ನಿತೀಶ್ ಕುಮಾರ್ ಅವರು ಬಿಟ್ಟೋಗಿರ್ತಕ್ಕಂಥದ್ದು, ದೀದಿ ಅನ್ನೋರು ಬಿಟ್ಟೋಗಿರ್ತಕ್ಕಂಥದ್ದು, ಆಪು ಇವರಿಗೆ 1 ಸೀಟನ್ನು ಬಿಟ್ಕೊಡಲ್ಲ ಅಂತಕ್ಕಂಥದ್ದು. ಅದಾದಮೇಲೆ ಕರ್ನಾಟಕದ ಮಟ್ಟಕ್ಕೆ ಕೇಳೋದಾದರೆ ಕೆಂಪಣ್ಣನವರು ಇದೇ ಕಾಂಗ್ರೆಸ್ ಸರ್ಕಾರ ಮೇಲೆ 40% ಆಪಾದನೆ ಮಾಡಿರ್ತಕ್ಕಂಥದ್ದು. ಇದು ಫ್ಯಾಕ್ಟ್. ಮೂಡ್ ಆಫ್ ದ ನೇಷನ್ ಎಲ್ಲಿ ಬರುತ್ತೆ ಅಂದರೆ, ಪಾಪ ಕಾಂಗ್ರೆಸ್ನ ಮಿತ್ರರು ಗ್ರೌಂಡ್ಗೆ ಹೋಗಿಲ್ಲ ಅನಿಸುತ್ತೆ, ನಾವು ಗ್ರೌಂಡ್ಗೆ ಹೋಗಿದ್ದೀವಿ. ನಾನು ಯಾವುದೇ ಎಕ್ಸಾಚುರೇಷನ್ ಇಲ್ಲದೆ ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಕರ್ನಾಟಕದ ಅಷ್ಟೂ ಜಿಲ್ಲೆಗಳಲ್ಲಿ. ನಾನು ಎಲ್ಲ ಜಿಲ್ಲೆಗಳಿಗೆ ಹೋಗಿದ್ದೀನಿ ಅಂತ ಹೇಳಲ್ಲ, ನಾನು 4 ಜಿಲ್ಲೆಗಳಿಗೆ ಹೋಗಿ ಬಂದಿದ್ದೇನೆ, ಗ್ರೌಂಡಲ್ಲಿ ಹೋಗಿ ಬಂದಿದ್ದೇವೆ. ಮೋದಿ ಫ್ಯಾನ್ಸ್ ಒಬ್ಬರಲ್ಲ ಇವತ್ತು, ಸಿದ್ದರಾಮಯ್ಯನವ್ರ ಫ್ಯಾನ್ಸು,
ಖರ್ಗೆ ಅವ್ರ ಫ್ಯಾನ್ಸು, ಡಿ ಕೆ ಶಿವಕುಮಾರ್ ಅವ್ರ ಫ್ಯಾನ್ಸು, ದೇವೇಗೌಡರ ಫ್ಯಾನ್ಸ್ ಬಿಡಿ, ನಮ್ಮ ಜೊತೆ ಅಲಯನ್ಸ್ ಇದೆ, ಇವರೆಲ್ಲರೂ ಸಹ ಇವತ್ತು ಮೋದಿಯವ್ರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳಿ ಮನಸ್ಸು ಮಾಡಿರೋದ್ರಿಂದ ಖಂಡಿತವಾಗ್ಲೂ ಈ ಸತಿ ನಮಗೆ 400 ಬರೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಅತ್ಯಂತ ಪ್ರಮುಖ ನೋಡಿ, ನಾವು ಯಾವ ಪ್ರಾಮಿಸ್ನ ಫುಲ್ಫಿಲ್ ಮಾಡಿಲ್ಲ, ಯಾವ ಪ್ರಾಮಿಸ್ ಫುಲ್ಫಿಲ್ ಮಾಡಿಲ್ಲ. ಆರ್ಟಿಕಲ್ 370 ನಮ್ಮದು ಲಾಂಗ್ ಟರ್ಮ್ ಅಜೆಂಡಾ ತೆಗೆದ್ವಿ, ರಾಮ ಮಂದಿರ ಮಾಡಿದ್ದೀವಿ, ಎಕನಾಮಿಕಲ್ ಡೆವಲಪ್ಮೆಂಟ್ ಇದೇ ಕರ್ನಾಟಕದಲ್ಲಿ 7 ಇದ್ದಿದ್ದಂಥ ಏರ್ಪೋರ್ಟ್ 14 ಮಾಡಿದ್ದೀವಿ, ಪೋರ್ಟ್ಸ್ ನೋಡಿ. ದಯವಿಟ್ಟು ಸಹ ನಾನು ಒಂದೇ ಒಂದು ತುಟುಕ್ ಪಿಟಕಂದೇ ಕೂತ್ಕೊಂಡಿದ್ದೀನಿ. ಅದಾದ್ಮೇಲೆ ನೀವು ಮಾತಾಡ್ಕೊಂಡ್ರೆ ನನಗೆ ಟೈಮ್ ಇಲ್ಲ, ಈಗ ವೀರಣ್ಣ ಅವ್ರು ಬೈಕೊಂಡ್ರೆ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಅಲ್ಲಿ ಗತಿಶಕ್ತಿನಲ್ಲಿ ನಾವು ಮಾಡಿರ್ತಕ್ಕಂತಹ ರ್ಯಾಪಿಡ್ ಸ್ಪೀಡ್ ಗ್ರೋತು, ಎಂತೆಂತಹ ವಿಚಾರಗಳನ್ನ ನಾವು ಮಂಡನೆ ಮಾಡೋಕ್ಕೆ ನಮ್ಗೆ ನೀವು 1 hour ಕೊಟ್ಟರು ನನ್ಗೆ ಸಾಕಾಗೋದಿಲ್ಲ ಬಿಡಿ. ಅದ್ರ ಜೊತೆಗೆ ಪಾಪ ಆಗ್ಲಿಂದ ನಾನು ಜಾಬ್ ಕ್ರಿಯೇಷನ್ ಅಂತ 39.5 ಕೋಟಿ ಜಾಬ್ ಕ್ರಿಯೇಷನ್ಸ್ ಆಗಿದೆ ಈ ದೇಶದಲ್ಲಿ. ಅದಾದ್ಮೇಲೆ ಇಟ್ಸ್ ಅ ಫ್ಯಾಕ್ಟ್, ಐ ಕ್ಯಾನ್ ಪ್ರೆಸೆಂಟ್ ಡೇಟಾ ಟು ಯು ಅಂಡ್ ಇಟ್ ವಿಲ್ ಬಿ ಆನ್ ದ ವೈಟ್ ಪೇಪರ್. ನಿಮ್ಮ ಥರ ನಾವು ಬ್ಲ್ಯಾಕ್ ಪೇಪರ್ನ ಪ್ರೊಡ್ಯೂಸ್ ಮಾಡಲ್ಲ, ನಾವು ವೈಟ್ ಪೇಪರ್ ಪ್ರೊಡ್ಯೂಸ್ ಮಾಡ್ತೀವಿ. ನಟರಾಜ್ ಗೌಡ್ರೆ ಸ್ವಲ್ಪ ಶಾಂತಿಯಿಂದ ಇರಲಿ. ಅದಾದ್ಮೇಲೆ ಅತ್ಯಂತ ಪ್ರಮುಖವಾಗಿ ಎಕನಾಮಿಕಲ್ ಡೆವಲಪ್ಮೆಂಟ್ ಫ್ರಂಟಲ್ಲಿ ನಾವು ನಿಮ್ಮ ವೈಟ್ ಪೇಪರ್ನೇ ಇದೆ, ನೀವು ಅದನ್ನು ಪ್ರೆಸೆಂಟ್ ಮಾಡಿ ನೀವೇನಾದರೂ ಇವತ್ತು 9 ಗಂಟೆ ನ್ಯೂಸಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಮಿನಿಮಮ್ 1 hour ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರೆಸೆಂಟ್ ಇಟ್. ಆಮೇಲೆ ಇವ್ರು ಗ್ಯಾರಂಟಿ ನಂಬ್ಕೊಂಡು ಹೋಗ್ತಿದ್ದಾರೆ. ಅಣ್ಣ ಗ್ಯಾರಂಟಿ ಒಂದು ತಿಂಗಳು ಕೊಟ್ಬಿಟ್ಟು ಗೃಹಲಕ್ಷ್ಮಿಗೆ 3,000 ರೂಪಾಯಿ ಕೊಡ್ತಿದ್ದೀರಾ ಒಂದು ಮನೆಗೆ, ಆಯಿತು. ಕಿತ್ಕೊಂತಿರೋದು ಎಷ್ಟು ಗೊತ್ತಾ? ನಾನು ಇಲ್ಲೇ ಇದೆ ಎಲ್ಲ ಇಲ್ಲೇ ಇದೆ, ನನ್ನ ಹತ್ರ ಇದೆ. 6,050 ರೂಪಾಯಿ ಕಿತ್ಕೊಂತ ಇದ್ದೀರಾ. ಯಾಕೆಂದರೆ ಕಿಸಾನ್ ಸನ್ಮಾನ್ ನಿಧಿನ ಕಿತ್ಕೊಂಡಿದ್ದೀರಾ 4,000 ರೂಪಾಯಿ ಪ್ರತಿ ವರ್ಷಕ್ಕೆ, ವಿದ್ಯಾನಿಧಿ ಕಿತ್ಕೊಂಡಿದ್ದೀರಾ, ಅದಾದಮೇಲೆ ಹಾಲಿನ ದರ ಹೆಚ್ಚಿಸಿದ್ದೀರಾ, ನೀವು ಮಾಡಿರ್ತಕ್ಕಂತಹ ಅನುಗ್ರಹವಾದಂತಹ ಇದನ್ನು ಅಪರಾಧಗಳನ್ನು ಒಂದೊಂದು ಇಲ್ಲ. ನಾವು ಈ ದೇಶಕ್ಕೋಸ್ಕರವಾಗಿ, ಈ ದೇಶದ ರಾಷ್ಟ್ರದ ಭದ್ರತೆಗೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ಜನಗಳ ಮನ್ಸ್ಗೋಗಿದೆ. ಅದಾದಮೇಲೆ ಈಗೇನು ಆಗಲೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ರಾಮಕೃಷ್ಣ ಸರ್, ಈ ದೇಶನ ಉಳಿಸ್ಬೇಕು ಅಂತಂದ್ರೆ ಮೋದಿನೇ ಸರಿ ಅಂತ ಹೇಳಿ ಜನ ಡಿಸೈಡ್ ಮಾಡಿ. ಈ ಸಮೀಕ್ಷೆ ಪ್ರಕಾರ ಒಂದು ಸೀಟ್ ಬರ್ಬೋದು, ಹಾಗಾಗಿ 1 ನಿಮಿಷ ಹೇಳಿ. ನಮ್ಮ ಕರ್ನಾಟಕದಲ್ಲಿ ಈ ಸಮೀಕ್ಷೆ ಪ್ರಕಾರ ನಮ್ಮ ಏನು NDA ಮೈತ್ರಿಕೂಟ ಇದೆ 53% ಮತ ಅಂತ ಹೇಳಿದ್ದಾರೆ. ಆದರೆ ಕಳೆದ ಬಾರಿ ನಮಗೆ 9.67% JDSಗೆ ಬಂದಿತ್ತು, BJPಗೆ 51.38% ಇತ್ತು. ಒಟ್ಟು ಸೇರಿದ್ರೆ 61.05% ಕಳೆದ ಬಾರಿನೇ ಇತ್ತು. ಈ ಬಾರಿ ಇರೋವಂಥ ಇದರಲ್ಲಿ ಅಲೆನಲ್ಲಿ ಖಂಡಿತವಾಗ್ಲೂ ಇದಕ್ಕಿಂತ ಹೆಚ್ಚು ಬಂದರೆ ಈ ಸಮೀಕ್ಷೆಯಲ್ಲಿ 24 ಅಂತ ಹೇಳಿದ್ದಾರೆ. 28ಕ್ಕೆ 28 ಸ್ಥಾನ ನಮ್ಮ NDA ಮೈತ್ರಿಕೂಟಕ್ಕೆ ಬಂದೇ ಬರುತ್ತೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಖಂಡಿತ ಅದೇ ಆಗುತ್ತೆ. ಇವತ್ತು ಜನಸಾಮಾನ್ಯರು ಎಲ್ಲರೂ ಕೂಡ ಕಳೆದ 10 ವರ್ಷದಿಂದ ನಮ್ಮ ಏನು ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಇನ್ಫ್ಲೇಷನ್ ಕೂಡ ಕಮ್ಮಿ ಆಗಿದೆ. ಅದಕ್ಕಿಂತ 10 ವರ್ಷ ನೋಡೋದಕ್ಕೆ ಹೋದ್ರೆ 8.2% ಇತ್ತು, ಈಗ 5% ಅಲ್ಲಿದೆ. ಜನಸಾಮಾನ್ಯರಿಗೆ ಅರ್ಥ ಆಗೋ ತರ ಹೇಳೋದಾದ್ರೆ ಪ್ರತಿ ತಿಂಗಳು ಒಂದು ಸಂಸಾರ 8,200 ರೂಪಾಯಿ ಖರ್ಚು ಮಾಡ್ತಿದ್ರೆ ಈಗ ಕೇವಲ 5,000 ರೂಪಾಯಿ ಖರ್ಚು ಮಾಡಬೇಕು. ಆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಅದಾದ ನಂತರ ಟ್ಯಾಪ್ ವಾಟರ್ ಕನೆಕ್ಷನ್ ಅಂದ್ರೆ ನಲ್ಲಿ ನೀರಿನ ಕನೆಕ್ಷನ್ 3.2 ಕೋಟಿ ಇದ್ದಂಥದ್ದು ಇವತ್ತು 13.8 ಕೋಟಿ ಆಗಿದೆ. LPG ಕನೆಕ್ಷನ್ 14.5 ಕೋಟಿ ಇದ್ದಿದ್ದು ಇವತ್ತು 31.4 ಕೋಟಿ ಆಗಿದೆ. ಹಾಗೆ ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ 1.7% ಆಫ್ GDP ಇದ್ದಿದ್ದು ಇವತ್ತು 3.2% ಆಗಿದೆ. ಹೀಗಾಗಿ ಖಂಡಿತವಾಗ್ಲೂ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ. 400ಕ್ಕೂ ಹೆಚ್ಚು ಸೀಟುಗಳು ಖಂಡಿತವಾಗ್ಲೂ ಬರ್ತವೆ. ನೀವು ಈಗ JDSನವರು ಹೊಸದಾಗಿ ಅಲಯನ್ಸ್ ಆಗಿರೋದ್ರಿಂದ ನರೇಂದ್ರ ಮೋದಿ ಅಂತ ಹೇಳೋದಕ್ಕೆ ಇನ್ನೊಂದು ಚೂರು ಪ್ರಾಕ್ಟೀಸ್ ಜಾಸ್ತಿ ಮಾಡ್ಕೊಳ್ಬೇಕು. ನೀವು ಅವಾಗ ತಡವರಿಸ್ತೀರಿ ನೀವು. ಆ ಕಾರಣಕ್ಕಾಗಿ ಶಿವಶಂಕರ್ ಸರ್ ಒಂದು ಲಾಸ್ಟ್ ವಿಷಯ ನೀವು ಹೇಳ್ತಾ ಇದ್ರಿ, ಇಟ್ ಈಸ್ ಕ್ವೈಟ್ ರಿಯಲಿಸ್ಟಿಕ್. ಯಾಕೆ ಅಂತಂದ್ರೆ ಅಂತ ನೀವು ಅಂದ್ರಿ, ನಾನು ಅಷ್ಟಲ್ಲಿ ಕಟ್ ಮಾಡಿದೆ ನಿಮ್ಮ, ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಟೇಕ್ ಯುವರ್ 30 seconds. ಅಲ್ಲ, ಯಾಕೆ ಅಂದ್ರೆ ಇದು ರಿಯಲಿಸ್ಟಿಕ್ ಯಾಕೆ ಕಾಣಿಸುತ್ತೆ ಅಂದ್ರೆ ನಾನು ಸರ್ವೆ ಇಂದ ನಾನು ಹೇಳ್ತಾ ಇಲ್ಲ. ನಮ್ದು ಮೂಡ್ ಆಫ್ ದಿ ನೇಷನ್ ಅನ್ನ ಗೇಜ್ ಮಾಡೋದಕ್ಕೆ ನಮ್ಗೊಂದು ಮೂಡ್ ಇರುತ್ತಲ್ಲ, ಅದನ್ನ ನೋಡುವಾಗ ಇಲ್ಲಿ ಕರ್ನಾಟಕದ ಒಂದು ಇದರಲ್ಲಿ ಲೆನ್ಸ್ ಇಂದ ನೋಡುವಾಗ್ಲೂ ಕೂಡ ಕಾಂಗ್ರೆಸ್ಗೆ ಏನಾಗಿದೆ, ಹಲವಾರು ಪ್ರಾಬ್ಲಮ್ಗಳಾಗಿದೆ. ಅವ್ರು ಏನಂತಂದ್ರೆ ಇವ್ರಿಗೆ ಇರುವಂತ ಅಲ್ಪ ಸ್ವಲ್ಪ ಅಡ್ವಾಂಟೇಜ್ ಅನ್ನ ಅವ್ರು ಕನ್ವರ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಅವರಿಗೆ ಫೋಕಸ್ ಇಲ್ಲ. ಇನ್ನೊಂದು ಹೇಳ್ತೀನಿ, ಇಲ್ಲಿ ಕರ್ನಾಟಕದಲ್ಲಿ ಅಸೆಂಬ್ಲಿನಲ್ಲಿ ಇವರು ಲೋಕಲ್ ಲೀಡರ್ಸ್ ಎಷ್ಟು ಮುತುವರ್ಜಿ ವಹಿಸಿ ಎಲೆಕ್ಷನ್ಸ್ ಅನ್ನ ಮಾಡಿದ್ರು. ಯಾಕಂದ್ರೆ ಅವ್ರ ವೈಯಕ್ತಿಕ ಅಧಿಕಾರದ ಪ್ರಶ್ನೆ ಇತ್ತು. ಈಗ ನನಗ ಮುತುವರ್ಜಿ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ, ಇವರು DCM ಆಗಿದ್ದಾರೆ. ಈಗ ಮತ್ತೆ ಇವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದು, ಅಂದ್ರೆ ಯಾರು DCM ಅವರು CM ಆಗಿ ಪ್ರಮೋಷನ್ ಆಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಲೋಕಲ್ ಲೀಡರ್ಸ್ಗೆ ಇದು NDA ಅಂದ್ರೆ ಅಥವಾ ಕಾಂಗ್ರೆಸ್
ಎಷ್ಟು ಸೀಟ್ ಬಂದ್ರೆ ಏನು ಬಿಟ್ರೆ ಏನು ಅನ್ನೋ ತರದ್ ಒಂದು ಆ ಕನೆಕ್ಷನ್ ಇಲ್ಲದೆ ಇರೋ ತರ ವರ್ತಿಸ್ತಾ ಇದ್ದಾರೆ. ಫೈನ್ ಸರ್. ಅದ್ರ ಜೊತೆಗೆ ಲಾಸ್ಟ್ ಒಂದೇ ಒಂದು ಪಾಯಿಂಟ್ Please. ಏನಂದ್ರೆ ಈ ಕಾಂಗ್ರೆಸ್ ಈಗ ನ್ಯಾಷನಲ್ ಲೆವೆಲ್ ನಲ್ಲಿ ಅವರ ಮಿತ್ರ ಪಕ್ಷಗಳ ಜೊತೆ ವರ್ತಿಸ್ತಾ ಇರೋ ರೀತಿ ಇದೆಯಲ್ಲ, ಕರೆಕ್ಟ್, ಇಟ್ ಇಸ್ ನಾಟ್ ಅಂದ್ರೆ ಅದನ್ನೊಂತ ಸ್ಟೇಟ್ಸ್ ಮನ್ಲಿ ಅಲ್ಲ, Uncalled for, ಹೌದು. ಲೀಡರ್ಶಿಪ್ ಕ್ವಾಲಿಟಿ ತೋರಿಸುವಂತದ್ದಲ್ಲ. ಹಾಗಾಗಿ ಅವ್ರು ಒಂದಾಗ್ತಾ ಇಲ್ಲ. Fine, sir. Thank you very much. ಈ ಎಲ್ಲ ಕಾರಣದಿಂದ ನನಗೆ ಇದು ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ 5 ಜನಕ್ಕೂ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕಾಗಿ. ದಿಸ್ ಇಸ್ ಇಟ್ ಫಾರ್ ನೌ. ಇನ್ನೂ ಹಲವು ವಿಚಾರಗಳನ್ನು ಬಹುಶಃ ನಾವು ಮಾತನಾಡಬಹುದಾಗಿತ್ತು, ಬಟ್ ಸದ್ಯದ ಮೂಡ್ ಆಫ್ ದಿ ನೇಷನ್ ಈಸ್ ಕ್ವೈಟ್ ರಿಯಲಿಸ್ಟಿಕ್ ಟು ದಿ ಸರ್ವೆ ಅನ್ನೋದು ಇಲ್ಲಿರುವ ಬಹುತೇಕ ಜನರ ಅಭಿಪ್ರಾಯ, ಎಕ್ಸೆಪ್ಟ್ ಕಾಂಗ್ರೆಸ್. ಕಾದ್ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ವಿಸ್ತಾರ. ಇದು ನಿಖರ ಜನಪರ.